ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತೇನಕ್ಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಹಾಗಾದರೆ ಇಲ್ಲಿ ನೋಡಿ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ನಾನು ಇವತ್ತು ನಿಮ್ಮ ಮುಂದೆ ತಂದಿರೋವಂಥದ್ದು ಇದು ನೀವು ನೋಡ್ತಾ ಇದ್ದೀರಾ, ಎಲ್ಲ ಪೇಪರ್ ಕಟ್ಟಿಂಗ್ ಒಳಗೆ ಕೀಟ ಕಟ್ ಮಾಡಿರೋವಂಥದ್ದು. ಏನು ನೀವು ಇನ್ಸೆಕ್ಟ್ಸ್ ನೋಡ್ತೀರಲ್ವಾ, ಸೊ ಇವೆಲ್ಲ ಇನ್ಸೆಕ್ಟ್ಸು ಇಲ್ಲಿ ನೀವು ನೋಡ್ತಾ ಇರೋದು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಫಿಲ್ಮ್ ಆ್ಯಕ್ಟರ್ಸ್, ಜೊತೆಗೆ ಇಲ್ಲಿ ಮೇಲ್ಗಡೆ ಇದೆಲ್ಲ ಸಿನಿ ಕೀಟಗಳು. ಸೊ ಹೀಗೆ ನೀವು ಕೀಟಗಳನ್ನು ಒಂದೊಂದು ಫಿಲ್ಮ್ ಆ್ಯಕ್ಟರ್ ಮುಖದಲ್ಲಿ ಈ ಕೀಟ ನೋಡ್ತಾ ಹೋಗ್ಬೋದು. ನಂತರ ಇಲ್ಲಿ ನೀವು ಇದನ್ನ ಏನಂತ ನೋಡ್ತಾ ಇದ್ದೀರಾ, ಇದು ಮಾವಿನಕಾಯಿ. ಈಗ ನೀವು ಮಾವಿನಕಾಯಿ ನೋಡಿರ್ತೀರಾ, ಇದೆಲ್ಲ ಮಾವಿನಕಾಯಿ ಜೂಳಿ ನಾವೇನು ಚೀಪ್ಕೊಂಡು ತಿಂತೀವಲ್ಲ ಅದು. ಸೊ ಅದರಿಂದ ಇವ್ರು ಮಾಡಿರುವಂತಹ ಕ್ರಾಫ್ಟು ಇಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಂದು ಡಿಸೈನ್ಸ್ ಇದರೊಳಗೆ ಹೇಗೆ ಬಿಡಿಸಿದ್ದಾರೆ ಅಂತ. ಸೊ ಇವೆಲ್ಲ ಡಿಸೈನ್ಸ್ ಬಿಡಿಸೋರು ಯಾರು, ಬಿಡಿಸಿದವ್ರು ಯಾರು, ಇವೆಲ್ಲ ಐಡಿಯಾಸ್ ಹೇಗೆ ಬಂತು ಪ್ರತಿಯೊಂದು ನೆಕ್ಸ್ಟ್ ನೋಡ್ತಾ ಹೋಗೋಣ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾಟಕದಲ್ಲಿ ಏನು ಯೂಸ್ ಮಾಡ್ತಾರಲ್ಲ, ಇದು ಕೈಗೆ ಹಾಕುವಂತಹ ಡಾಬು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪೇಟ. ಸೊ ಈ ಪೇಟ ಇದು ಸುಮಾರು ಒಂದು 22 ವರ್ಷ ಅಲ್ಲ, 22 ವರ್ಷದ ಹಿಂದೆ ಮಾಡಿರೋದು. ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿ, ಇನ್ನೂ ಎಷ್ಟು ಚೆನ್ನಾಗಿದೆ. ಈ ಥರ ಇನ್ನೂ ಲೇಟೆಸ್ಟಾಗಿ ಮಾಡಿರೋಂತಹ ಡಿಸೈನ್ಸ್ ಇದೆ. ಬಟ್ ಇದು ಹಳೇದಾಗಿದ್ರು ಕೂಡ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಎಲ್ಲ ಗಿಡಗಳು. ಇದು 22 ಇಯರ್ಸ್ ಆಗಿದೆ. ಸೊ ಇವೆಲ್ಲ ಗಿಡಗಳಿಂದ ಮಾಡಿರೋಂತಹ ಗ್ರೀಟಿಂಗ್ಸು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಶುಭಾಶಯ ಪತ್ರ. ಹೀಗೆ ಪ್ರತಿಯೊಂದು ಗಿಡಗಳಿಂದ ಮಾಡಿರುವಂಥದ್ದು. ಸೊ ಇದೆಲ್ಲ ಹೇಗೆ ಮಾಡಿರೋದು ಏನು ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ ಫಸ್ಟ್ ಅವ್ರ ಪರಿಚಯ ಮಾಡೋಣ. ಹಾಗೆ ಇವರು ಕೂಡ ನಮ್ಮ ಶಿರಸಿಯ ಸಾಧಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಒಂದು ಕಲೆ ಜೀವನ ಅವರ ಒಂದು ಹುಟ್ಟಿನಿಂದ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಬನ್ನಿ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸೊ ನಾವಿರೋದು ಶ್ರೀನಿವಾಸ್ ಹೆಗಡೆ ಬಾಳೆಗದ್ದೆ ಅವ್ರ ಜೊತೆಗೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಬಗ್ಗೆ ನನಗೆ ರವೀಂದ್ರ ಸರ್ ಹೇಳಿದರು. ಸೊ ಅವ್ರ ಮನೆಗೆ ಹೋದಾಗ ನಾ ಹೇಳಿದೆ, ನೀವು ನೋಡಿರ್ಬೋದು ರವೀಂದ್ರ ಸರ್ ಅವರ ಒಂದು ಏನು ಲಿಮ್ಕಾ ಅವಾರ್ಡ್ ಇದಾರಲ್ವಾ, ಸೊ ಅವ್ರ ಜೊತೆಗೆ ಮಂಟಪ ಮಾಡೋಕ್ಕೆ ಅವರ 3 ಜನ ಫ್ರೆಂಡ್ಸ್ ಹೋಗ್ತಾರೆ ಅಂತ. ಸೊ ಅದರೊಳಗೆ ಇವರು ಕೂಡ ಒಬ್ಬರು. ಸೊ ಥ್ಯಾಂಕ್ ಯು ಸೊ ಮಚ್ ರವೀಂದ್ರ ಸರ್, ಬಿಕಾಸ್ ಇವರನ್ನ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಇನ್ನು ಸರ್ ಇಷ್ಟೆಲ್ಲ ನೋಡಿದ್ವಿ ನಿಮ್ಮ ಕಲೆ ಜೀವನ. ಇದಿಷ್ಟೇ ಅಲ್ಲದೆ ಅವರು ಗಣಪತಿ ಸ್ವಾಮಿನ ಮಾಡ್ತಾರೆ. ನಮ್ಮ ಏನಾಗಿ ಬಂದಿರೋದು, ನಾವು ಅವತ್ತಿಂದ ಹೇಳ್ತಾ ಇದ್ದೆ ಸರ್, ಇಲ್ಲ ಈಗ ಗಣಪತಿ ಸೀಸನ್ ಅಲ್ವಾ, ಸೊ ಗಣಪತಿ ಮಾಡೋದು ಹೇಗೆ, ಹಾಗೆ ಅವ್ರು ಹೇಗೆ ಮಾಡಿದ್ದಾರೆ, ಯಾವ್ಯಾವ ಥರ ಗಣಪತಿ ಮಾಡಿದ್ದಾರೆ ಪ್ರತಿಯೊಂದು ಮಾತಾಡೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ಅದಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋಣ ಹೇಗೆ ಅವ್ರು ಗಣಪತಿ ಮಾಡ್ತಾರೆ, ಇವೆಲ್ಲ ಕಲೆ ಅವರಿಗೆ ಹೇಗೆ ಹುಟ್ಟಿದ್ದು ಪ್ರತಿಯೊಂದು ಹೇಳ್ತಾ ಹೋಗೋಣ ಅಂತ ಹೇಳಿ. ಸೊ ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು, ಯಾಕಂದ್ರೆ ನಿಮ್ಮ ಒಂದು ಪರಿಚಯ ನಮ್ಮ ಜನರ ಮುಂದೆ ಮಾಡ್ಕೊಡಿ ಅಂತ ಹೇಳಿ. ನಾನು ಬಾಲ್ಯದಲ್ಲಿ ಎಲ್ಲರಂತೆ ಶಾಲೆಗೆ ಹೋದಾಗಲೂ ಒಂಥರ ನನಗೆ ಯಾವಾಗಲೂ ಹಂಗೆ ನನ್ನ ಪಟ್ಟಿಯ ಕೊನೆ ಅಡಿಗಡೆ ಭಾಗದಲ್ಲೆಲ್ಲ ಒಂದು ಬೇರೆ ಬೇರೆ ರೀತಿಯ ಚಿತ್ರಗಳೇ ಇರ್ತಿತ್ತು. ಯಕ್ಷಗಾನದ ಚಿತ್ರಗಳು ಈ ಥರದ್ದೆಲ್ಲ ಇರ್ತಿತ್ತು. ಅಂದ್ರೆ ಚಿತ್ರಕಲೆನ ನಿಮಗೆ ಮೊದಲಿಂದನೂ ಆಸಕ್ತಿ ಇತ್ತು ನನಗೆ ಅದ್ರ ಬಗ್ಗೆ. ಆಮೇಲೆ ನಾನು ಹೈಸ್ಕೂಲಿಗೆ ಹೋದ ನಂತರ ಹೈಸ್ಕೂಲ್ ಆಯಿತು. ಅಲ್ಲೆಲ್ಲ ನಂತರ ನಮ್ಮ ತಂದೆಯ ಜೊತೆಗೆ ನಾನು ಕೃಷಿಯಲ್ಲಿ ತೊಡ್ಕೊಂಡೆ. ಅಲ್ಲಿ ಆಮೇಲೆಲ್ಲ ಈ ಥರ ಬೇರುಗಳು ಈ ಥರದ್ದೆಲ್ಲ ಆಮೇಲೆ ಶುರುವಾಯಿತು. ಒಂದೊಂದಾಗಿ ಸ್ಟಾರ್ಟ್ ಆಯ್ತು ಅಂತ. ಇನ್ನು ಇವ್ರು ಹೇಳಿದ್ರಲ್ಲ ಬೇರುಗಳು, ಸೊ ಇವ್ರ ಹತ್ರ ಇವನ್ ಬೇರುಗಳ ಕಲೆಕ್ಷನ್ಸ್ ಇದೆ. ಇದೆಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ, ಯಾಕಂದರೆ ಅದೆಲ್ಲ ಹೊರಗಿದೆ, ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಸರ್ ಈಗ ವೃತ್ತಿ ಜೀವನ ಅಂತ ಬಂದಾಗ, ಈಗ ನೀವು ಕಾಲೇಜ್ ಏನಾದರೂ ನೆಕ್ಸ್ಟ್ ಓದಿದ್ರೆ ಸರ್? ಇಲ್ಲ, ನಂದು ಹೈಸ್ಕೂಲ್ ವರೆಗಿನ ಮಾತ್ರ ವಿದ್ಯಾಭ್ಯಾಸ. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರಿ ಸರ್? ನಾನು ಅದೇ ನಮ್ಮ ತಂದೆಯವ್ರ ಜೊತೆಯಲ್ಲೇ ನಾನು ಕೃಷಿಯಲ್ಲಿ ತೊಡ್ಕೊಂಡೆ. ಅದ್ರ ನಂತರ ಅದೇ ಮುಂದುವರಿತಾ ಹೋಯಿತು. ಆಮೇಲೆ ಅದ್ರ ಜೊತೆಗೆ ನಾನು ಈ ರೀತಿಯ ಸಂಗ್ರಹಗಳು ಅಥವಾ ಬೇರೆ ಬೇರೆ ಚಿತ್ರಕಲೆಗಳು ಇದನ್ನೆಲ್ಲ ನಾನು ಅದ್ರ ಜೊತೆಯಲ್ಲೇ ಮಾಡ್ತಾ ಹೋದೆ. ನಾವು ಒಂದು ಕಡೆ ಒಂದು ಅಡವಿಯಂಥ ಜಾಗ ಅಲ್ಲಿ ನಾನು ತಂದೆಯವ್ರ ಜೊತೆಗೆ ಅಲ್ಲಿ ಹೋದಾಗ ಎಷ್ಟಪ್ಪ ಅಂದರೆ ನಾನು ಒಬ್ಬನೇ ಇರ್ತಿದ್ದೆ ಬಹುತೇಕ. ಆಗ ಪಟ್ಟಿಯಲ್ಲಿ ಹೀಗೆ ಗೀಚೋದು, ಅದಕ್ಕೆ ಡಿಸೈನ್ ಮಾಡೋದು, ಅದಕ್ಕೆ ಗೀಚೋದು, ಅದಕ್ಕೆ ಡಿಸೈನ್ ಮಾಡೋದು. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಗೀಚಿರಿ ಅದಕ್ಕೊಂದು ನಾನು ಡಿಸೈನ್ ಮಾಡಿ ತೋರಿಸಬಲ್ಲೆ. ಹಾಗೆ ಅಂದರೆ ಅಷ್ಟರ ಮಟ್ಟಿಗೆ ನಾನು ಒಬ್ಬನೇ ಕೂತ್ಕೊಂಡು ಒಂಥರ ತಪಸ್ಸಿನ ಥರನೇ ಹಾಗೆ ಮಾಡ್ತಾ ಇರ್ತಿದ್ದೆ. ಹಾಗೆ ಅದೊಂದು ರೂಢಿ ಆಯಿತು. ಅಂದ್ರೆ ಈ ಒಂದು ಶಾಲೆ ಮೆಟ್ಲು ಏರ್ಬೇಕಾದ್ರೆ ನಿಮಗೆ ಒಂದು ಡ್ರಾಯಿಂಗ್ ಅಲ್ಲಿ ಆಸಕ್ತಿ ಮೂಡ್ತು ಅಂತ ಹೇಳಿ. ಅಂದ್ರೆ ಈಗ ನಿಮ್ಮ ಮನೇಲಿ ಅಪ್ಪ ಆಗಿರ್ಲಿ ಅಮ್ಮ ಆಗಿರ್ಲಿ ಈ ಡ್ರಾಯಿಂಗ್ ಅಲ್ಲಿ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು? ನಮ್ಮ ತಂದೆಯವರು ಹೇಳ್ತಿದ್ರು, ತಂದೆಯವರಿಗೂ ಅದೇ ಥರ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಅವರ ತಂದೆಯವರ ಅವ್ರ ಅಜ್ಜನೋ ಯಾರೋ ಮೊದಲು ನಮ್ಮ ಗಣಪತಿ ಮಾಡ್ತಿದ್ರಂತೆ, ನನಗೆ ಗೊತ್ತಿಲ್ಲ. ಅವ್ರ ತಂದೆಯವರು ಹೇಳ್ತಿದ್ರು ಮೊದಲು ಮಾಡ್ತಿದ್ರು ಇಲ್ಲಿ ಗಣಪತಿಯನ್ನ ಅಂತ ಹೇಳಿ. ಹಾಗಾಗಿ ಅದು ಅಲ್ಲಿಂದನೂ ಬಂದಿರ್ಬೋದು. ನಮ್ಮ ತಾಯಿಯವರಿಗೂ ಹತ್ರ ಆಸಕ್ತಿ ಇದೆ ಕಲೆ ಒಳಗೆ. ಇನ್ನು ಸರ್ ಗಣಪತಿ, ನಾವೀಗ ಏನ್ ಗಣೇಶ ಚತುರ್ಥಿ ಹತ್ರದಲ್ಲಿದೆ. ಸೊ ನನಗೆ ತುಂಬಾ ಇಷ್ಟ ಆಯ್ತು ನೀವು ಗಣಪತಿ ಹೇಗ್ ಮಾಡ್ತೀರಾ ಹೇಗೆ ಅಂತೆಲ್ಲ ಹೇಳ್ಕೊಂಡು. ಸೊ ಗಣಪತಿ ಬಗ್ಗೆ ಮಾತಾಡೋಣ. ನಿಮ್ಗೆ ಯಾವಾಗಿಂದ ಗಣಪತಿ ಮಾಡ್ಬೇಕಂತ ಆಸೆ ಆಗಿದೆ? ಯಾಕಂದ್ರೆ ಇವಾಗ
ಮುತ್ತಜ್ಜ ಆ ಟೈಮಲ್ಲಿ ಮಾಡಿದ್ದು. ನೆಕ್ಸ್ಟ್ ನೀವು ಕ್ರಮೇಣ ಬಿಡ್ತಾ ಹೋಗಿದ್ರಿ. ಹೌದೌದು. ನಾನು ಗಣಪತಿಯನ್ನು ಮಾಡಬೇಕು ಅಂತ ಆಸಕ್ತಿ ಮೊದಲಿನ ಬೇರೆ ಬೇರೆ ರೀತಿ ಗೊಂಬೆಗಳು ಆ ಥರದ್ದನ್ನೆಲ್ಲ ಮಾಡ್ತಿದ್ದೆ. ಆದರೆ ನನಗೆ ಒಬ್ಬರು ಗುರು ಸಿಕ್ಕಿದ್ರು, ಸದಾನಂದ್ ಶಾನ್ಭಾಗ್ ಅಂತ ಸಿರ್ಸಿಲಿ, ಅವ್ರಿಗೆ ಪುತ್ತಣ್ಣ ಅಂತ ಫೇಮಸ್ ಅವರು. ಅವರು ನನಗೆ ಒಂಥರ ಗುರುವಾಗೇ ಸಿಕ್ಕಿದ್ರು. ಅವ್ರ ಹತ್ರ ನಾನು ಹೋದೆ. ಅವರು ಗಣಪತಿ ಮಾಡೋ ಟೈಮ್ನಲ್ಲಿ ನಾನು ಹೋಗ್ತಿದ್ದೆ ಅಲ್ಲಿಗೆ. ನೀನು ಮಾಡು ಅಂಥೇಳಿ ನನಗೆ ಪ್ರೋತ್ಸಾಹ ಕೊಟ್ಟರು. ನಾನು ಅಲ್ಲಿ ಮಾಡಿದೆ. ನಂತರ ಅಲ್ಲಿ ಅವ್ರ ಹತ್ರ ಹೇಗೆ ಕೈ ಮಾಡೋದು ಹೇಗೆ, ಮುಖ ಮಾಡೋದು ಹೇಗೆ, ಈ ಥರದ್ದನ್ನೆಲ್ಲ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ನಂತರ ನಾನು ಮತ್ತೆ ಮನೆಗೆ ಬಂದು ನಾನು ನಮ್ಮ ಮನೆ ಸಲುವಾಗಿ ಒಂದು ಗಣಪತಿಯನ್ನು ಮೊದಲು ಸ್ಟಾರ್ಟ್ ಮಾಡಿದೆ. ಈಗ 17 ಗಣಪತಿವರೆಗೆ ಹೋಗಿ ನಿಂತಿದೆ, ಅಲ್ಲಿವರೆಗೆ ಹೋಗಿ ನಿಂತಿದೆ. ಸರ್, ಈಗ ಗಣಪತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವ ವರ್ಷದಿಂದ? ಸುಮಾರು ಒಂದು 25 ವರ್ಷ ಆಯ್ತು. ಹೌದು 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 ಹೌದು. ಅಂದ್ರೆ ಫಸ್ಟ್ ನಿಮ್ಮ ಮನೆಯಿಂದ ಸ್ಟಾರ್ಟ್ ಆಗಿರುವಂತಹ ಹವ್ಯಾಸ ಈಗ ರೂಢಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಇನ್ನು ಸರ್, ಗಣಪತಿ ಸ್ವಾಮಿ ಮಾಡ್ಬೇಕಾದ್ರೆ ಏನಾದ್ರು ಆಚಾರ ವಿಚಾರ ಏನಾದ್ರು ಇತಿಹಾಸ ಇರುತ್ತೆ? ಹಾಗೇನಿಲ್ಲ, ಆದ್ರೆ ಕೆಲವಷ್ಟು ರೀತಿ ನಿಯಮಗಳು ಇರ್ತದೆ. ಈಗ ನಾವೆಲ್ಲ ಸ್ಟಾರ್ಟ್ ಮಾಡೋ ದಿವಸ ಒಳ್ಳೆ ದಿವಸ ನೋಡಿ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಮಾಡೋ ದಿವಸ 1-2 ತೆಂಗಿನಕಾಯಿನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳು ಸಾಗಲಿ ಅಂತ ಹೇಳೋದು ನಾವು ದೇವರ ಪ್ರಾರ್ಥನೆ ಎಲ್ಲ ಕೆಲಸಗಳಲ್ಲೂ ಮಾಡ್ತೀವಿ. ಅದೇ ರೀತಿ ಇದರಲ್ಲೂ ಅದೇ ತರ ಇರ್ತದೆ. ಸ್ಟಾರ್ಟಿಂಗ್ ಪೂಜೆ ಮಾಡ್ತಾ ಅದೇ ಒಂದು ಕಾರ್ಯಕ್ರಮದ ಮೂಲಕ ನೀವು ಹೌದೌದು. ಪೂಜೆ ಅಂತಂದ್ರೆ ಹಾಗೇನಿಲ್ಲ, ಸುಮ್ಮನೆ ನಮ್ಮ ದೇವರಿಗೆ 1-2 ತೆಂಗಿನಕಾಯಿ ಇಡೋದು, ಇವತ್ತಿನ ನಾನು ಗಣಪತಿಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡೋದು. ಸರ್, ಇನ್ನು ಗಣಪತಿ ಹಬ್ಬಕ್ಕೆ ಎಷ್ಟು ದಿನ ಮುಂಚೆಯಿಂದ ನೀವು ಗಣಪತಿ ಮಾಡಕ್ ಸ್ಟಾರ್ಟ್ ಮಾಡಿ? ಒಂದು ತಿಂಗಳು ಸ್ಟಾರ್ಟ್ ಮಾಡಿ. ಈ ಸಲ ಈಗ ಏನು ಗಣಪತಿ ಹಬ್ಬ ಬರ್ತಾ ಇದೆ, ಇವಾಗ ಎಷ್ಟು ದಿನದ ಹಿಂದೆಯಿಂದ ಸ್ಟಾರ್ಟ್ ಮಾಡಿ? ಕರೆಕ್ಟ್ 1 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀನಿ. ದಿವಸ ಒಂದು ಗಣಪತಿ. ಎಷ್ಟು ತಾಸು ತಗೊಳುತ್ತೆ ಸರ್ ನಿಮಗೆ ದಿವಸಕ್ಕೆ? ಅಂದ್ರೆ ನಾನು ಅಂದ್ರೆ ಆ ಲೆಕ್ಕಾಚಾರದಲ್ಲಿ ಇಟ್ಕೊಳ್ತೀನಿ, ದಿನಕ್ಕೆ 1 ಗಣಪತಿಯನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ಈಗ ಮಾಡಿದ್ರೆ ದಿವಸಕ್ಕೆ 2 ಗಣಪತಿಯನ್ನು ಮಾಡಬಹುದು. ಆದ್ರೆ ನಮಗೆ ಈ ಬೇರೆ ಬೇರೆ ರೀತಿಯ ಕೆಲಸಗಳು ಎಲ್ಲ ಇರೋದ್ರಿಂದ ದಿನಕ್ಕೆ 1 ಗಣಪತಿ ಅಂತ ಅದೇ ತರ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀವಿ. ಹೀಗೆ ಮಾಡ್ತಾ ಇದ್ರೆ ಸರ್, ಇನ್ನು ಈ ಒಂದು ಏನ್ ನೀವು ಮಣ್ಣು ಕಲೆಕ್ಟ್ ಮಾಡ್ಕೊ ಬರ್ತೀರಾ, ಈ ಮಣ್ಣಿಗೆ ಪೂಜೆ, ಆಮೇಲೆ ಏನೊಂದು ಕೆಲವ್ರು ಹೇಳ್ತಾರೆ ಇದ್ರೊಳಗೆ ಪಥ್ಯ ಇರಬೇಕು, ನಾನ್ ವೆಜ್ ತಿನ್ನಬಾರ್ದು, ಆಮೇಲೆ ಆದ್ರೆ ಹಿಂಗೆ ಏನಾದ್ರು ಸ್ನಾನ ಮಡಿಯಿಂದಾನೇ ಮಾಡ್ಬೇಕಾಗಿ? ಹಾಗೇನಿಲ್ಲ, ನಾನೇನ ಆ ತರ ಏನು ಇದು ಮಾಡ್ಕೊಂಡಿಲ್ಲ ಅಂತ. ಹಾಗಂತ ನಾವು ನಾನ್ ವೆಜ್ ಅನ್ನು ಯಾರು ತಿನ್ನೋದಿಲ್ಲ. ಅಂದ್ರೆ ಈಗ ಸುಮಾರು ಜನ ಕೇಳಿದೆ, ಎಂತ ಮಡಿಯಿಂದ ಇರಬೇಕು, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ ನಂತರ ಈ ಮಣ್ಣನ್ನು ಹಾಗೇನೇನು ಇದಿಲ್ಲ. ಸ್ಟಾರ್ಟಿಂಗ್ ದಿವಸ ಮಾತ್ರ ಅಷ್ಟು ಮಾಡ್ತೀರಾ? ಸ್ನಾನ ಮಾಡ್ಕೊಂಡು ದೇವರಿಗೆ 2 ಕಾಯಿ ಇಟ್ಕೊಂಡು ಮಾಡ್ತೀವಿ. ಸ್ಟಾರ್ಟಿಂಗ್ ದಿವಸ ಆ ತರ ಮಾಡ್ತೀರಾ? ಸರ್, ಇನ್ನು ಗಣಪತಿ ಸ್ವಾಮಿ ಮಾಡ್ಬೇಕಾದ್ರೆ ಈಗ ನೀವು ಮಾಡ್ತೀರಲ್ವಾ, ಸೊ ಈ ಒಂದು ಗಣಪತಿ ಸ್ವಾಮಿ ಎಷ್ಟು ಹೊತ್ತು ತಗೊಳ್ತದೆ? ಒಂದು ಪೂರ್ತಿ ಮಣ್ಣಿನ ಕೆಲಸ ಪೂರ್ತಿ ಮುಗಿಸಕ್ಕೆ ಗಣಪತಿ ಸ್ವಾಮಿ ರೂಪ ತಗೊಳಕ್ಕೆ ಎಷ್ಟು ತಾಸು ತಗೊಳ್ಳೋದು? ಅದೇ ಒಂದು 3-4 ತಾಸಿನೊಳಗೆ. ಸಣ್ಣ ಗಣಪತಿ, ದೊಡ್ಡ ಗಣಪತಿ ಎಲ್ಲ ಆಗೋದಿಲ್ಲ. ಸಣ್ಣ ಗಣಪತಿ ಆದ್ರೆ ಇದು ಈ ತರದ್ದಾದ್ರೆ 1-2-3 ತಾಸಿನೊಳಗೆ ಮುಗಿಸ್ಬೋದು. 3 ತಾಸೊಳಗೆ ಮುಗಿಸ್ಬೋದು. ಓಕೆ. ಇನ್ನು ಸರ್, ಇದು ಹಾಗಂತ ಏನು ಕೇಳಿದ್ರೆ, ಈ ಗಣಪತಿಯನ್ನ ಸುಮ್ಮನೆ ಒಂದು ಆಕಾರವನ್ನು ಕೊಟ್ಟು ಮಾಡ್ಬೋದು. ಆದರೆ ಅದಕ್ಕೆ ನಂತರದಲ್ಲಿ ಅದು ಸ್ವಲ್ಪ ಒಣಗಬೇಕು, ಅದು ಕ್ಲೀನ್ ಫಿನಿಶಿಂಗ್ ಆಗಬೇಕು, ಆ ಥರದ್ದೆಲ್ಲ ಕೆಲಸಗಳು ಮತ್ತೆ ಬೇರೆ ಇರ್ತದೆ. ಸುಮ್ಮನೆ ಹಿಂಗೆ ಒಂದು ಆಕಾರವನ್ನು ಕೊಟ್ಟು ಮಾಡಿ ಮುಗಿಸ್ಬೋದು ಅಷ್ಟೇ. ಸರ್, ಇನ್ನು ನಾನು ಎಷ್ಟೋ ಜನ ನೋಡಿದ್ದೆ ಅಚ್ಚನ ಇಟ್ಕೊಂಡು ಮಾಡ್ತಾರೆ. ನೀವು ಅಚ್ಚ ಯೂಸ್ ಮಾಡಿ? ಇಲ್ಲ, ನಾನು ಕೈಯಲ್ಲೂ ಮಾಡ್ತೀನಿ. 1-2 ಅಚ್ಚನ ಒಬ್ಬರು ನಮ್ಮ ದೋಸ್ತರ ಹತ್ರ ಇತ್ತು, ತೊಗೊಂಡು ಬಂದೆ. ನನಗೆ ಯಾಕೋ ಅಷ್ಟು ಖುಷಿ ಅಂತಲಿಲ್ಲ ಅದು. ನಾನು ಹಾಗೆ ಕೈಯಲ್ಲೇ ಜಾಸ್ತಿ ಮಾಡ್ತೀನಿ. ಮತ್ತು ನನಗೆ ಆ ಅಚ್ಚಿನಲ್ಲಿ ಹಾಕುವ ಟೈಮು, ನಾನು ಮಾಡೋ ಟೈಮು ಎರಡೂ ಏನು ನಂಗೆ ವ್ಯತ್ಯಾಸ ಅಂತ ಅನಿಸ್ಲಿಲ್ಲ. ಹಾಗಾಗಿ ನನಗೆ ಕೈಯಲ್ಲೇ ಮಾಡೋದ್ರಿಂದ ಮತ್ತು ನಮ್ಗೆ ಬೇರೆ ಬೇರೆ ರೀತಿಯ ಆಕಾರವನ್ನು ಕೊಡ್ಲಿಕ್ಕೆ ಬರ್ತದೆ. ಅಂದ್ರೆ ಗಣಪತಿಯ ಒಂದೇ ಆಕಾರ ಇರ್ಬೋದು, ಆದ್ರೆ ಕೂಡ್ರೋ ಭಂಗಿ ಆ ಥರದ್ದೆಲ್ಲ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶಗಳಿರ್ತದೆ. ಇದಾದ್ರೆ ಹಾಗಲ್ಲ, ಇದು ಹಾಕೋದು ತೆಗೆಯೋದು, ಪ್ರಿಂಟ್ ತೆಗೆದಂಗೆ ಅದೇನು ಒಂದೇ ತರ ಬರ್ತದೆ, ಎಲ್ಲದು ಒಂದೇ ಡಿಸೈನ್ ಅಲ್ಲಿ. ಹೌದು. ಸರ್, ಇನ್ನು ಈಗ ಗಣಪತಿ ಮೂರ್ತಿ ಮಾಡ್ಬೇಕಾದ್ರೆ ಏನಾದ್ರು ಒಂದು ಆಚಾರ ಇದೆ, ಅಂದ್ರೆ ಇಷ್ಟು ದೊಡ್ಡ ಆಗ್ಬೇಕು, ಇದ್ರಗಿಂತ ಮೇಲಾಗ್ಬೇಕು. ಈಗ ಕೆಲವೊಂದು ಈಗ ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡ್ಬೇಕಾದ್ರೆ ಕೆಲವ್ರು ಅಂತಾರೆ ಈ ಒಂದು ಇಷ್ಟ್ರ ಒಳಗೆ ಇರಬಾರ್ದು ಯಾವತ್ತು ದೇವರು, ನೆಕ್ಸ್ಟ್ ಮೂರ್ತಿಗಳು ಅಂತೆಲ್ಲ ಹೇಳ್ತಾರೆ. ನಿಮ್ದು ಆ ಥರ ಏನಾದ್ರು ಆಚಾರ ಉಂಟಾ? ನಮ್ದೇನು ಹಾಗೇನಿಲ್ಲ. ಈಗ ಅವರು ಒಬ್ಬೊಬ್ಬರ ಮನೆಯಲ್ಲಿ ಇಂತಿಷ್ಟು ದೊಡ್ಡದು ಅಂತ ಹೇಳಿ ಮೊದಲಿಂದ ಒಂದು ನಡ್ಕೊಂಡು ಬಂದಿರ್ತದೆ. ಈಗ ನನಗೆ ಇಷ್ಟು 17 ಗಣಪತಿ ಇದೆಯಲ್ಲ, 17 ಗಣಪತಿನೂ ಎಲ್ಲ ಆರ್ಡರ್ ಇದ್ದಿದ್ದಷ್ಟೇ ನಾನು ಮಾಡ್ತೀನಿ, ಬಿಟ್ಟರೆ ಮತ್ತೆ ಎಕ್ಸ್ಟ್ರಾ ನಾನು ಮಾಡೋದಿಲ್ಲ. ಈಗ ಅವರು ಮತ್ತೆ ತಮಗೆ ಇಂತಿಷ್ಟು ಸೈಜ್ ಇಂದು ಅಂತ ಒಂದು ಹೇಳಿರ್ತಾರೆ, ಅದೇ ಸೈಜಲ್ಲಿ ನಾನು ಮಾಡಿರ್ತೀನಿ ಅಷ್ಟೇ. ಸರ್, ಇನ್ನು ಗಣಪತಿ ಸ್ವಾಮಿಗೆ ಪೇಂಟಿಂಗ್ ಮಾಡಬೇಕಾದ್ರೆ ಅತಿ ಕಷ್ಟ ಆಗುವಂತಹ ಒಂದು ಸಿಚುವೇಶನ್ ಅಥವಾ ಒಂದು ಅಂಗ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಗೊತ್ತಿದೆ? ಅದ್ರ ದೃಷ್ಟಿ ಮೇನು. ಹೌದೌದು, ದೃಷ್ಟಿ ಮೇನು. ಅಲ್ಲಿ ನಾವು ದೃಷ್ಟಿ ಸರಿ ಇಲ್ಲ ಅಂತಂದ್ರೆ ಇಡೀ ಗಣಪತಿ ಆಕಾರವೇ ಇದಾಗ್ತದೆ. ಹಾಗಾಗಿ ಅದು ಮೇನ್ ಯಾವಾಗಲೂ.
ಅದೇ ಸ್ವಲ್ಪ ಕಷ್ಟ ಮತ್ತೆ ಹೌದೌದು ಕಷ್ಟ, ಮತ್ತು ಅದನ್ನು ನೀವು ಎಷ್ಟು ಸರಿಯಾಗಿ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮಾಡೋದು ಅಂತ ಹೌದು ಹೇಳಿ. ಹೌದು. ಸರ್ ಇನ್ನು ಈ ಪೇಂಟಿಂಗ್ ನೀವು ಗಣಪತಿ ಮೂರ್ತಿ ಮಾಡಿ ಎಷ್ಟು ದಿನ ಆದ್ಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀರಾ? ಅದು ಫುಲ್ ಒಣಗಬೇಕು. ಒಂದು ಹಸಿ ಇದ್ದಾಗಲೂ ಮಾಡ್ಬೋದು, ಅನಿವಾರ್ಯ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ನಾವು ಇಲಿ ಪಂಚಮಿ ದಿವಸ ಗಣಪತಿ ಕೊಡ್ಲಿಕ್ಕೆ ಬರೋದಿಲ್ಲ, ಗೌರಿ ತರಿಗೆ ದಿವಸನೇ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಒಂದೊಂದ್ಸರಿ ಸಂದರ್ಭದಲ್ಲಿ ಮಳೆ ಗಿಳೆ ಜಾಸ್ತಿಯಾಗಿ ಹಸಿ ಇರ್ತದೆ, ಆದ್ರೂ ಮಾಡ್ತೀವಿ, ಕಳಿಸ್ಬೇಕಲ್ಲ, ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಣಗಿದಂಗೆ ಒಳ್ಳೆಯದು, ಒಣಗಿದಂಗೆ ಚಲೋದು. ಇನ್ನು ಸರ್ ನಾವು ನೋಡ್ತೀವಿ ಎಡಮುರಿ ಗಣಪತಿ ಬಲಮುರಿ ಗಣಪತಿ ಅಂತ ಇದ್ದಾರೆ. ಸೊ ಈಗ ಹೆಚ್ಚಿನ ಜನ ಎಡಮುರಿನ ಯೂಸ್ ಮಾಡೋದು. ನಿಮ್ಮ ಹತ್ರ ಯಾರು ಬರುವಂತವ್ರು ಈ ಬಲಮುರಿ ಯಾರು ಇದ್ದಾರೆ? ಇಲ್ಲ ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಇನ್ನು ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ಸರ್? ಈಗ ಎಡಮುರಿ ಬಲಮುರಿ ಅಂತಂದ್ರೆ ಈ ಟೋಟಲಿ ಈ ಭಾಗ ಬಲಗಡೆನೆ ಟರ್ನ್ ಆಗಿದ್ರೆ ಅದು ಬಲಮುರಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಿಂಗೆ ಸೀದಾ ಬಂದು ಈ ಎಡಗಡೆ ಹೀಗೆ ಇದಾದ್ರೆ ಎಡಮುರಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಂದನೇ ತುದಿ ಎಡಬಲ ಸಂಬಂಧ ಇಲ್ಲ, ಡೈರೆಕ್ಟ್ ಇಲ್ಲಿ ಪೋರ್ಷನ್ನೇ ಹಿಂಗೆ ಈ ಸುಳ್ಳು ಏನಿದೆಯಲ್ಲ ಅದು ಅದೇ ಫಸ್ಟ್ ಸ್ಟಾರ್ಟಿಂಗಿಗೆ ಬಲಗಡೆ ಹೋದ್ರೆ ಮಾತ್ರ ಬಲಮುರಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಆಚಾರ ಇದೆ, ನೀವು ಹೇಳ್ತಾರೆ. ನಮಗೂ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಆದ್ರೆ ಹೇಳ್ತಾರೆ ಒಂದಷ್ಟು. ಸರ್ ಈಗ ನೀವು ಮುಂಚೆ ಮಾಡಿದ್ರಿಗೆ ನಿಮ್ ಜೊತೆ ಹೋಗಿ ಸರ್ ಜೊತೆ ಮಾಡಿದ್ರಿ ಅಂತ ಹೇಳಿದ್ರೆ, ಅವಾಗ ಯಾವ್ದಾದ್ರು ಸಿನಾರಿಯೋ ಇದಿತ್ತಾ ಬಲಮುರಿ? ಇಲ್ಲ ಇಲ್ಲ, ಬಹುತೇಕ ಇಲ್ಲ. ಆದ್ರೆ ಕೆಲವಷ್ಟು ದೇವಸ್ಥಾನಗಳಲ್ಲಿ ಎಡಮುರಿ ಬಲಮುರಿ ಇರ್ತದೆ ಅಂತ ಕೇಳಿದ್ದೇನೆ. ಬಿಟ್ರೆ ಈ ಚೌತಿ ಟೈಮಿಗೆ ಬಲಮುರಿ ಗಣಪತಿ ಕಡಿಮೆ ಅಂತ. ನಾನು ಅಲ್ಲಿ ಹೋಗಿ ಕಲ್ತ್ಕೊಂಡು ಬಂದ ನಂತರ ಹಾಗಾಗಿ ನಮ್ಮ ಮನೇಲಿ ನಮ್ಮ ಅಪ್ಪ ಮತ್ತು ಅಪ್ಪರ ತಮ್ಮ ಚಿಕ್ಕಪ್ಪ ಅವರಿಬ್ಬರು ಒಟ್ಟಿಗೆ ಇರುವಾಗ ಅಲ್ಲಿದ್ದು ಗಣಪತಿ ತೊಗೊಂಡು ಬರ್ತಿದ್ರು. ಆಮೇಲೆ ನಾವು ಡಿವೈಡ್ ಆದ್ವಿ. ಆದ ನಂತರದಲ್ಲಿ ನಮ್ಮ ಮನೇಲಿ ಗಣಪತಿ ಇಲ್ಲ ಆಗಿತ್ತು, ಅಲ್ಲೇ ಅವರು ಇದು ಮಾಡ್ತಿದ್ರು. ನಾನೇನು ಮಾಡ್ದೆ ಕೇಳಿದ್ರೆ, ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ವರ್ಷದಿಂದ ಒಂದು ಪೂಜೆ ಮಾಡೋಣ, ಒಂದೇ ಪೂಜೆ ನಮ್ಮದು. ಚೌತಿ ದಿವಸ ಬೆಳಗ್ಗೆ ಇದು ಮಾಡೋದು, ಸಾಯಂಕಾಲ ಇದು ಮಾಡೋದು ಅಷ್ಟೇ, ವಿಸರ್ಜನೆ ಮಾಡೋದು. ಓಕೆ ಸರ್. ಇನ್ನು ಆಮೇಲೆ ನೋಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ ಸರ್ ಮಾಡಿರುವಂತಹ ಎಲ್ಲ ಗಣಪತಿ ಸ್ವಾಮಿನ. ಜೊತೆಗೆ ಫಸ್ಟಿಂದ ಬರೋಣ ಕೀಟಕಟ್ಟು. ನಾನು ಅವತ್ತು ಕೇಳಿದಾಗನೇ ಆಶ್ಚರ್ಯ ಆದೆ, ಕೀಟಕಟ್ಟ ಇವೆಲ್ಲ ನಾವೆಲ್ಲಿ ಕ್ರಾಫ್ಟ್ ಅಲ್ಲಿ ನೋಡಿರ್ತೀವಿ ಶಾಲೆಗಳಲ್ಲಿ, ಬಟ್ ಏನು ಬಕೆಟ್ ಮಾಡೋದು, ಅದ್ ಮಾಡೋದು, ಇದು ಮಾಡೋದೆಲ್ಲ ಪೇಪರ್ ಕ್ರಾಫ್ಟ್ ನೋಡಿರ್ತೀವಿ. ಬಟ್ ಸರ್ ನಿಮಗೆ ಇದು ಹೇಗೆ ಐಡಿಯಾ ಬಂತು ಅಂತ ತಿಳ್ಕೊಳ್ಬಹುದಾ? ನನಗೆ ಮೊದಲು ನಾನು ಒಂದು ಟ್ರೈನಿಂಗ್ ಶಿಬಿರ ಅಂತ ಮೈಸೂರು ಹತ್ರ ಜಾನಪದ ಲೋಕ ಅಂತ ಅಲ್ಲಿ ಹೋಗಿದ್ದೆ. ಒಂದು ಗೊಂಬೆಗಳ ತಯಾರಿಕಾ ಒಂದು ತರಬೇತಿ ಆಗಿತ್ತು ಅಲ್ಲಿ. ಅಲ್ಲೊಬ್ಬರು ಮಾಸ್ಟ್ರು ನಮಗೆ ಅವರು ಅಷ್ಟಕ್ಕೆ ಹೀಗೆ ಕಟ್ ಮಾಡ್ತಾ ಕೂತ್ಕೊಳ್ತಿದ್ರು. ನನಗೆ ಅದನ್ನು ನೋಡೋದು ಒಂಥರ ಏನೋ ಒಂಥರ ವಿಚಿತ್ರ ಅನ್ನಿಸ್ತು. ನನಗೆ ಖುಷಿನೂ ಆಯಿತು. ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಅನ್ನಿಸ್ತು. ನಾನು ಅದನ್ನು ಮನೆಗೆ ಬಂದು ಟ್ರೈ ಮಾಡಿದಾಗ ಮೊದಲು ಎಲ್ಲ ಕಾಲುಗಳು ಕಟ್ಟೋದು ಹೀಗೆ ಆಯಿತು. ಆದರೂ ನಾನು ಅದನ್ನು ಬಿಡಲಿಲ್ಲ. ಕೊನೆಗೆ ಒಂದು 3,000ಕ್ಕೂ ಹೆಚ್ಚು ವೆರೈಟಿಯ ಕೀಟಗಳನ್ನು ನಾನು ಕಟ್ ಮಾಡಿದೆ. ಶಾಲೆಗಳಿಗೆಲ್ಲ ಒಂದಷ್ಟು ಮಾಡಿಕೊಟ್ಟಿದ್ದೀನಿ. ಅವರಿಗದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳೋ ಉದ್ದೇಶದಿಂದ. ಆಮೇಲೆ ಬೇರೆ ಬೇರೆ ರೀತಿಯ ಕೀಟಗಳನ್ನು ಅಬ್ಸರ್ವ್ ಮಾಡುವಂಥ ಒಂದು ಇದು ಹವ್ಯಾಸನೂ ನನಗೆ ಬೆಳೀತು. ಈ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯ, ಯಾವ ಮಳೆಗಾಲದ ಟೈಮಿಗೆ ಹೇಗೆ, ಬೇಸಿಗೆಯಲ್ಲಿ ಹೇಗೆ, ಹೀಗೆ ಬೇರೆ ಬೇರೆ ರೀತಿಯ ಟೈಮ್ನಲ್ಲಿ ಬೇರೆ ಬೇರೆ ರೀತಿಯ ಕಲರ್ ಕೀಟಗಳೆಲ್ಲ ಕಾಣೋದು ಸಿಗ್ತದೆ ನಮಗೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಿದೆ. ಅದನ್ನು ನಾನು ಈ ಥರ ಇಂಗ್ಲೀಷ್ ಮ್ಯಾಗಝೀನಲ್ಲಿ ಅದನ್ನು ಕಟ್ ಮಾಡಿ ಈ ಥರ ಮಾಡಿ ಒಂದು ನನಗೂ ಖುಷಿಯಾಗಿದೆ. ಅದರಲ್ಲೂ ಮತ್ತೊಂದು ಇನ್ಸಿಡೆಂಟ್ ಏನಂದರೆ, ನಾನು ಹೀಗೆ ಒಂದು ನಮ್ಮನೆ ಗೋಡೆಗೆ ಹೀಗೆ ಹಾಕಿಟ್ಟಿದ್ದೆ, ಒಂದು ಈ ಥರ ಬಾಕ್ಸ್ ಮಾಡಿ ಹಾಕಿಟ್ಟಿದ್ದೆ. ಅದು ಒಂದು ಹಲ್ಲಿ ಬಂದು ಅದನ್ನು ತಿಂದಿದೆ, ಆ ಕೀಟವನ್ನು ತಿಂದಿದೆ. ಅಂತಂದ್ರೆ ನನಗೆ ಆ ದಿವಸ ನನಗೆ ಅದಕ್ಕೆ ತಿಂದ್ಕೊಂಡು ಹೋಯ್ತು ಅಂತ ಬೇಜಾರಾಗಲಿಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಯಾಕೆಂದರೆ ನಾನು ಮಾಡಿರೋ ಕೆಲಸ ಒಂದು ಹಲ್ಲಿಗೂ ಸಹಿತವಾಗಿ ನಿಜವಾದ ಕೀಟ ಅಂತ ತಿಂತಲ್ಲ, ನನಗೆ ಬೇರೆ ಯಾವುದೇ ರೀತಿಯ ಪ್ರಶಸ್ತಿ ಪುರಸ್ಕಾರಗಳ ಅವಶ್ಯಕತೆ ಇಲ್ಲ, ನಾನು ಮಾಡಿದ ಸಾರ್ಥಕ ಆಯಿತು ಅಂತ ನನಗನ್ನಿಸ್ತು. ಕಟ್ ಮಾಡಿರೋದು ಅಂತ ಅಥವಾ ಅದೇ ಥರ? ಇಲ್ಲ ಬೇರೆ ಬೇರೆ ಥರದ್ದು. ಈಗ ನನಗೆ ಈ ಪೇಪರಲ್ಲಿ ಏನು ಇಂಗ್ಲೀಷ್ ಮ್ಯಾಗಝೀನ್ ಏನು ಇರ್ತದಲ್ಲ, ಅದರಲ್ಲಿ ನನಗೆ ಕಲರ್ಗಳು ಸಿಕ್ಕದಂಗೆ ಬೇರೆ ಬೇರೆ ರೀತಿಯ ಕೀಟಗಳು ಅಲ್ಲಿ ರೆಡಿ ಆಗ್ತದೆ. ಅಂದ್ರೆ ಈಗ ನೀವೇ ಸೃಷ್ಟಿ ಮಾಡ್ಕೊಂಡಿರುವಂತದ್ದು ಅಥವಾ ನಿಜವಾದ ಕೀಟನೇ ನೀವು? ಇಲ್ಲ 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 ಇಲ್ಲ, ನಾನು ಸೃಷ್ಟಿ ಮಾಡಿರುವಂತದ್ದು. ಅಂದ್ರೆ ನನಗೆ ಬೇಕಾಗಿರುವಂತದ್ದು ಆ ಪೇಪರ್ ಒಳಗಡೆ ಇರುವಂತ ಕಲರ್ ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ಳೋದು. ಹಾಗೆ ಸರ್, ಇನ್ನು ಜೇಡ ಈ ತರನು ಕೀಟ ಜೇಡ ಮಾಡಿದ್ದೀನಿ. ಆದ್ರೆ ಅದಕ್ಕಿಂತನೂ ಈ ಚಿಟ್ಟೆ ಈ ತರ ಮಿಡತೆಗಳು ನಮಗೆ ಈಸಿ ಆಗ್ತದೆ ಒಂದು. ಮತ್ತೆ ಅದರಲ್ಲಿ ನಾವು ಕಟ್ ಮಾಡುವಾಗ ಬ್ಯಾಲೆನ್ಸ್ ಮಾಡಿ ಕಟ್ ಮಾಡೋದೇ ಮೇನು. ಅಂದ್ರೆ ಈಗ ಒಂದು ಕೀಟ ಇದ್ರೆ ಎರಡೂ ಕಡೆನೂ ಒಂದೇ ತರ ಇರ್ತದೆ. ಈಗ ಒಂದು ಪಾತ್ರಗೀತಿ ಇದ್ರೆ ಎರಡು ಸೇಮ್ ಇರ್ತದೆ. ನಾವು ಅದನ್ನ ಫೋಲ್ಡ್ ಮಾಡಿ ಕಟ್ ಮಾಡ್ತೀವಿ. ಆ ಫೋಲ್ಡ್ ಮಾಡುವಾಗ ನಮ್ಗೆ ಅದು ಎರಡೂ ಕಡೆ ಬ್ಯಾಲೆನ್ಸ್ ಆದೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಂಡು ಮಾಡಿದ್ರೆ ಒಂದು ಕೀಟದ ಆಕಾರ ಚೆನ್ನಾಗಿ ಇದಾಗ್ತದೆ. ಇನ್ನು ನಿಮ್ಗೆ ಕೀಟ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುವಂತ ಹಂತ ಯಾವ್ದಾದ್ರು ಇದೆಯಾ? ಮೊದಲು ಎಲ್ಲ ಕಾಲುಗಳನ್ನು ಕಟ್ ಮಾಡುವಾಗೆಲ್ಲ ಬಹಳ ಕಷ್ಟಪಟ್ಟಿದ್ದೆ. ಈಗ ನನಗೆ ಯಾಕೋ ಅದು ಕಷ್ಟ ಅಂತ ಅನಿಸ್ತಾ ಇಲ್ಲ ಅದು ನನಗೆ. ಈಗ ನಾವು ಸ್ಕೆಚ್ ಹಾಕೊಂಡಾಗ್ಲಿ ಅಥವಾ ಆ ಥರದ್ದೇನೆ ಯಾವುದೂ ಇಲ್ಲ, ಡೈರೆಕ್ಟಾಗಿ ಕಟ್ ಮಾಡೋದು ಹೀಗೆ.
ಹಿಂಗೆ ಅಂತ. ಸರ್ ಇನ್ನು ಈ ಒಂದು ಕೀಟ ಏನು ನೀವು ಕಟ್ ಮಾಡ್ತಾ ಇದ್ದೀರಾ, ಇದರಿಂದ ಇನ್ನೊಂದು ಒಂದು ಒಳ್ಳೆ ಅತ್ಯುತ್ತಮವಾದಂಥ ಒಂದು ಸಂಗತಿನ ನೆನ್ಪಿಟ್ಕೊಳ್ಳೋದಾದ್ರೆ ಯಾವ್ದಂತ ನಮ್ಮ ಜನದ ಮುಂದೆ ಹೇಳ್ಬಹುದಾ? ಅತ್ಯುತ್ತಮ ಸಂಗತಿ ಅಂದ್ರೆ ಈ ಕೀಟಗಳನ್ನು ಕಟ್ ಮಾಡುವಾಗ ಮೊದಲನೇದಾಗಿ ತಾಳ್ಮೆ. ತಾಳ್ಮೆ. ನಿಮ್ಗೆ ಎಷ್ಟು ಪೇಷನ್ಸ್ ಇಟ್ಕೊಳ್ತೀರೋ ಅಷ್ಟು ಒಳ್ಳೇದು. ನೀವು ಚಂಚಲವಾಗಿ ಇಟ್ಕೊಂಡ್ರೆ ಹಿಂಗೆ ಕಟ್ ಮಾಡಿದ್ರೆ ಅದು ಕಾಲು ಕಟ್ ಹೋಗ್ತದೆ, ಮೀಸೆ ಕಟ್ ಆಗ್ತದೆ, ಹೀಗೆಲ್ಲ ಆಗ್ತದೆ. ಹಾಗಾಗಿ ನೀವು ತಾಳ್ಮೆ ವಹಿಸಿದ್ರೆ ನೀವು ಎಷ್ಟು ಇದು ಬೇಕಾದರೂ ಮಾಡ್ಬೋದು. ಅಷ್ಟು ಈಗ ಕೀಟಗಳು ಅಂತಂದ್ರೆ ದೊಡ್ಡ ದೊಡ್ಡ ಕಾಲುಗಳನ್ನು ಕಟ್ ಮಾಡೋಕೆ ಬರೋದಿಲ್ಲ. ಕೀಟಗಳ ಕಾಲು ಅಂತಂದ್ರೆ ಬಾರಿಕೆ ಇರಬೇಕು. ಹಾಗಿದ್ರೆ ಮಾತ್ರನೇ ಅದು ನ್ಯಾಚುರಲ್ ಆಗಿ ಕಾಣೋದು. ನೀವು ದೊಡ್ಡ ದೊಡ್ಡ ಕಾಲುಗಳನ್ನು ಕಟ್ ಮಾಡಿದ್ರೆ ಅದು ಕೀಟ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ಅಷ್ಟು ಒಳ್ಳೇದು. ಒಳ್ಳೇದು ಅಂತ. ಇನ್ನು ಸರ್ ತೋರಿಸ್ಬೋದಾ ನಮ್ಮ ಜನತೆಗೆ ಒಂದೆರಡು ಕೀಟನ ಕಟ್ ಮಾಡಿ? ಸೊ ನಂತರ ಸರ್ ನಿಮ್ಗೆ ಈ ಮಾವಿನಕಾಯಿ ಓಡು ನನಗೆ ಒಂದೇ ಸಲ ಅನ್ಸಿದ್ ಒಂದೇ, ಇದ್ರೊಳಗೂ ಈ ತರ ಒಂದು ಡಿಸೈನ್ಸ್ ಎಲ್ಲ ಮಾಡ್ಬೋದಾ ಅಂತ. ಎಂತಕಂದ್ರೆ ಇದನ್ನ ನಾವು ಓಡನ್ನ ಬಿಸಾಡುವಂಥದ್ದು. ಸೊ ಇದರಲ್ಲಿ ನೀವು ಹೆಂಗೆ ಒಂದು ಆರ್ಟ್ ಅಂತ ಸ್ಟಾರ್ಟ್ ಮಾಡಿದ್ರಿ? ಅದು ಈಗ ಏನೇ ಇದ್ರು ನನಗೆ ನಾವು ಈ ವೇಸ್ಟ್ ಆಗೋದನ್ನು ಬಳಸ್ಕೊಂಡು ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ. ಈಗ ಪೇಟೆಯಿಂದ ತಗೊಂಡು ಬಂದು ಏನು ಬೇಕಾದರೂ ಮಾಡ್ಬೋದು, ಅದಲ್ಲ. ಈಗ ನಮ್ಮಲ್ಲಿ ಏನೇನು ಸಿಗ್ತದೆ ಅದನ್ನು ಮಾಡಿದ್ರೆ ಅದು ಖುಷಿ ಬೇರೆ. ಆ ಥರ ಬೇರೆ ಬೇರೆ ರೀತಿಯ ನಮ್ಗೆ ವೇಸ್ಟೇಜ್ ಆಗುವಂಥದ್ದನ್ನು ಬಳಸ್ಕೊಂಡು ಮಾಡಿದ್ರೆ ಅದರಲ್ಲಿ ಖುಷಿನೇ ಬೇರೆ. ಹೌದೌದು. ಇನ್ನು ಫ್ರೆಂಡ್ಸ್ ನಿಮ್ಗೂ ಅನಿಸ್ಬೋದು ಈ ಜೂಳಿ ಮೋಸ್ಟ್ಲಿ ತೆಂಗಿನ ಗರೆದೇನೋ, ತೆಂಗಿನ ಕಾಯಿ ಸಿಪ್ಪೆದೇನೋ ಅಂತ ಹೇಳ್ಕೊಂಡು. ನಾನು ಕೂಡ ಅವ್ರ ಹತ್ರ ಫಸ್ಟ್ ಅದೇ ಕೇಳಿದೆ, ಇದು ಯಾವ್ದು ಹತ್ರ ಕಾಯಿ ಸಿಪ್ಪೆದಲ್ಲ, ಅವರು ಇದನ್ನ ಏನ್ ತೆಗೆದು ಚೆನ್ನಾಗಿ ವಾಶ್ ಮಾಡ್ಬೇಕು. ಹೇಳ್ಬೋದು ಸರ್ ನೀವು ಜನತೆಗೆ ಒಂದ್ಸಲ ಮಾಡ್ತೀರಾ? ಇದು ಮಾವಿನ ಹೊರಟೆ ಸ್ಪೆಷಲ್ ಆಗಿ ಎಲ್ಲ ಥರದ ಈಗ ಸ್ವೀಟ್ ಹಣ್ಣುಗಳೆಲ್ಲ ಇರುತ್ತಲ್ಲ ಅದ್ರ ಒಳಗಡೆ ಈ ಥರ ಜೂಬು ಸಿಗೋದು ಕಡಿಮೆ. ಹೊಳೆಯ ಪಕ್ಕದಲ್ಲಿ ಅಥವಾ ಎಲ್ಲಾದರೂ ಬೆಟ್ಟಗಳಲ್ಲಿ ಈ ಥರ ನಮ್ಮಲ್ಲಿ ಇದರಲ್ಲಿ ಸಿಗುವಂಥದ್ದು ಈ ಥರ ಇದು ಆ್ಯಕ್ಚುಲಿ ಹುಳಿ ಭಾಳ ಹುಳಿ ಇರ್ತದೆ. ಆ ಥರದ್ರೊಳಗೆ ಸಿಗೋದು ಜಾಸ್ತಿ. ಇದು ನಮ್ಮಲ್ಲಿ ಉಂಟು ಇಲ್ಲಿ. ಅದನ್ನು ನಾವು ಬಳಸ್ಕೊಂಡು ಈ ಜೂಬನ್ನು ಬಳಸ್ಕೊಂಡು ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಹಾಗಾಗಿ ಇದೆ ಇಷ್ಟು ನೀಟಾಗಿ ತೊಳೋದು ಇದಕ್ಕೊಂದು ಆಕಾರವನ್ನು ಕೊಟ್ಟಿದ್ದು ಅಂತ. ಯಾಕಂದ್ರೆ ಇವೆಲ್ಲ ಒಂಥರ ಹೆವಿ ಮೈಂಡ್ ಯೂಸ್ ಮಾಡ್ಬೇಕಾಗತ್ತೆ ಅಂತಂದ್ರೆ ನಮ್ಗೆ ಇಷ್ಟ. ನಾನು ಅದೇ ಸರ್ ಫಸ್ಟ್ ನೋಡಿದ್ದೆ, ನಾನು ನೋಡಿದ್ರು ಕೂಡ ಹೇಳಿದ್ದೆ ಇದಕ್ಕೆ ಹೆಂಗ್ ಅನ್ಸಿದ್ರಿ ಕಾಯಿ ಸಿಪ್ಪೆನೆಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಅಂದ್ರು ಅಯ್ಯೋ ಇದು ಕಾಯಿ ಸಿಪ್ಪೆ ಅಲ್ಲ, ಇದು ನಿಜವಾದ ಜೂಲಿನೇ ಅಂತ ಹೇಳಿ. ಇದನ್ನ ಮಾಡುವಾಗ ಹಾಗೆ ನಾವು ಕ್ಲೀನಾಗಿ ತೊಳಿಬೇಕು. ಆಮೇಲೆ ಹಣಿಗೆ ತಗೊಂಡು ಇದನ್ನ ಬಾಚಬೇಕು. ಬಾಚಿದ್ರೆ ನೀಟಾಗಿ ಈ ಗಡ್ಡೆ ತರನೇ ಬರ್ತದೆ. ಹೀಗೆ ಹಾಗೆ ಸಕ್ಕದಾಗಿದೆ ಸರ್. ಇನ್ನು ಇಲ್ಲಿ ನೀವು ನೋಡಿದ್ರೆ ಗ್ರೀಟಿಂಗ್ಸ್, ಇದು 22 ವರ್ಷದ ಹಿಂದಿಂದ ಅಂತ ಹೇಳಿದ್ರಿ. ಸೊ ಸರ್ ಇವಾಗ ಇದೆಲ್ಲ ಹೆಂಗ್ ಐಡಿಯಾ ಬಂತು? ಎಂತಕಂದ್ರೆ ಇವೆಲ್ಲ ಬಹಳ ಇವೆಲ್ಲ ಸೆನ್ಸಿಟಿವ್, ಉದುರೋಗ್ಬಿಡುತ್ತೆ. ಬಟ್ ನೀವು ಇದನ್ನ ಹೆಂಗ್ ನಿಮ್ಗೆ ಐಡಿಯಾ? ಏನಿಲ್ಲ, ಇದು ನಾವು ಇದನ್ನ ಕೆಲವಷ್ಟು ಈ ಪ್ರಕೃತಿಯಲ್ಲಿ ಕೆಲವಷ್ಟು ಇದೆ ಈ ತರ ಎಲೆಗಳು, ಇದೆಲ್ಲ ನಮ್ಮ ತೋಟದ ಪಕ್ಕದಲ್ಲಿ ಸಿಗ್ತದೆ. ಇದು ನಾವು ಇದನ್ನು ತಗೊಂಡು ಬಂದು ಇದನ್ನು ನಾವು ಇದರಲ್ಲಿ ಪಟ್ಟಿ ಒಳಗಡೆ ಹಾಕಿಟ್ರೆ ಅದು ಫ್ಲಾಟ್ ಆಗುತ್ತೆ. ಅದಕ್ಕೆ ನೀವು ಹಿಂದ್ಗಡೆಯಿಂದ ಫೆವಿಕಾಲ್ ಹಾಕಿ ಅಂಟಿಸ್ಬಿಟ್ರೆ ನೀವು ಎಷ್ಟು ನಿಮಿಷಕ್ಕೆ ಒಂದರಂತೆ ಮಾಡ್ಬೋದು. ಅಷ್ಟು ನಿಮ್ಮ ಹತ್ರ ಇದು ಸಂಗ್ರಹ ಇದೆ ಅಂತಾದರೆ ಎಲೆಗಳು ನಿಮ್ಗೆ ಬೇಕಾದಷ್ಟು ಒಂದು ನಿಮಿಷಕ್ಕೆ ಒಂದಂತೆ ಟಕ 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 ಮಾಡ್ಕೊಂಡು. ಹಾಗೆ ನಾವೆಲ್ಲ ಹೆಚ್ಚು ಎಂತ ಪಟ್ಟಿಲಿ ನವಿಲ್ಗೆರೆ, ಆಮೇಲೆ ಅಶ್ವತ್ಥೆಲೆ ಒಂದು ನಾವು ಚಂದ ಮಾಡಿ ಇವೆಲ್ಲ ಜಿರಿ ಗಿಡಗಳು ಅಂತ ಹೇಳ್ತಾರೆ. ಈ ನಮ್ಮ ತೋಟದ ದರೆಗಳಿಗೆಲ್ಲ ಇರ್ತದೆ. ಇದು ಒಂಥರ ಗಟ್ಟಿ ಇದು ಈ ಎಲೆ. ಹಾಗಾಗಿ ಇದಕ್ಕೆ ಹಿಂದ್ಗಡೆ ಫೆವಿಕಾಲ್ ಬಿದ್ದುಬಿಟ್ರೆ ಇದೆಲ್ಲ ಎಲೆಗಳಿಗೂ ಫೆವಿಕಾಲ್ ಅಂಟ್ಕೊಂಡಿದ್ಬಿಟ್ರೆ ಅದು ಏನೂ ಆಗೋದಿಲ್ಲ. ಅಂದ್ರೆ 22 ವರ್ಷದ ಗಟ್ಲೆ ಇನ್ನು ಇಷ್ಟು ಚಂದ. ಹೌದು, ಏನೂ ಆಗೋದಿಲ್ಲ. ಇದು ಹೇಳಿದ್ನಲ್ಲ, ಅದಕ್ಕೆ ನಾನು ಅದನ್ನ ಡೇಟ್ ಸಹಿತ ಹಾಕಿಟ್ಬಿಟ್ಟಿದ್ದೀನಿ, ನಮ್ಗೆ ಎಷ್ಟು ವರ್ಷದ ಹಿಂದಿಂದು ಅಂತ ಗೊತ್ತಾಗ್ಬೇಕು ಅಂತೇಳಿ. ಸರ್ ಇನ್ನು ಏನ್ ಕಿರೀಟ ನಾನು ನೋಡಿದೆ, ಸಕ್ಕದಾಗಿತ್ತು. ಇನ್ನು ನೋಡ್ತಾ ಇದ್ದೀರಾ ಕಿರೀಟನ. ಸರ್ ಇದನ್ನ ಏನ್ರಿಂದ ಮಾಡಿದ್ದೀರಾ ನೀವು? ಇದು ನೈಲಾನ್ ಥರ್ಮಾಕೋಲ್ ಅಂತ. ಅದನ್ನ ನಾವು ಈ ತರ ಅವ್ರವ್ರ ಸೈಜಿಗೆ ತಕ್ಕಾಗಿ, ಮಕ್ಕಳ ಸೈಜು ದೊಡ್ಡವ್ರ ಸೈಜು ಅಂತ ಹೇಳೆಲ್ಲ ನಾವು ಈ ತಲೆ ಸುತ್ತಳತೆ ತಗೊಂಡ್ರೆ ಅದನ್ನ ಮಾಡ್ಬೋದು. ಸರ್ ಈಗ ಇದನ್ನ ನೀವು ಮಾಡಕ್ಕೆ ಐಡಿಯಾ ಹೆಂಗ್ ಬಂತು? ಅಂತಕಂದ್ರೆ ಈ ತರ ನೈಲಾನ್ ಒಳಗೆ ಮಾಡ್ಬೇಕು, ಅವಾಗ ಇಷ್ಟು ಗಟ್ಟಿ ಬರ್ತದೆ. ಎಷ್ಟು ವರ್ಷದ ಹಳೇದ? ಇದು ಭಾಳ ವರ್ಷ ಆಯ್ತು. ಇದು ಒಂದು 7-8 ವರ್ಷ ಆಯ್ತು. 7-8 ವರ್ಷದ್ದು. ಸೊ 7-8 ವರ್ಷದ ಹಿಂದಿಂದಿತ್ತು. ಸೊ ಅಲ್ಲಿ ನಾನು ಸೀಮಾ ಭಾಗವತ್ ಅಂತ ಸಿಸಿಯಲ್ಲಿ ಭರತನಾಟ್ಯದವರು ಇದ್ದಾರಲ್ಲ, ಅವರ ಬಹುತೇಕ ಕಾರ್ಯಕ್ರಮಗಳಿಗೆ ನಾನು ಮೇಕಪ್ಪಿಗೆ ಹೋಗ್ತಿದ್ದೆ. ಮೇಕಪ್ ಮಾಡ್ತೀರಾ? ಮೇಕಪ್ಪಿಗೆ ಹೋಗ್ತಾ ಇದ್ದೆ. ಏನ್ ತಿಂತರದ್ದು ಮೇಕಪ್ ಮಾಡ್ತೀರಾ ಸರ್? ಅಂದ್ರೆ ನಾಟಕ? ಹೌದು, ನಾಟಕ, ಭರತನಾಟ್ಯ ಈ ಥರದಕ್ಕೆಲ್ಲ ಮೇಕಪ್. ಹೌದು. ಅಲ್ಲಿ ಹೋದಾಗ ಅವರು ಕೆಲವಷ್ಟು ನಮಗೆ ಪೌರಾಣಿಕ ಕಥಾಭಾಗಗಳನ್ನು ಮಾಡೋದಕ್ಕೆ ಈ ಥರ ಎಲ್ಲ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ರು. ಆಮೇಲೆ ನಾನು ಇದನ್ನ ಮಾಡಿಕೊಟ್ಟೆ ಅವರಿಗೆ. ಎಷ್ಟು ತಗೊಳ್ಳೋದು ಸರ್ ಇದನ್ನ ಮಾಡ್ಬೇಕಂದ್ರೆ? ಇದೆಲ್ಲ ಟೈಮ್ ತಗೊಳ್ತದೆ. ಹೌದೌದು, ಒಂದೇ ಸರಿ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಗಮ್ಮು ಒಣಗಬೇಕು, ಆ ಥರ ಮಾಡಬೇಕು. ಅಂದ್ರೆ ಸರ್ ಈಗ ಇದು ಐಡಿಯಾ ಇವಾಗ ನೀವು ಹೆಂಗೆ ಒಂದು ತಾಯಿಗೆ ಇಲ್ಲಿ ನಾನು ನೋಡಿದೆ ಮಹಿಷಾಸುರ ಮರ್ದಿನಿ ಮತ್ತೆ ಕೃಷ್ಣಂದು. ಸೊ ಇವೆಲ್ಲ ಮಾಡ್ಬೇಕಂದ್ರೆ ಒಂದೊಂದು ಡಿಫ್ರೆಂಟ್ ಸರ್. ಎಂತಕಂದ್ರೆ ಕಿರೀಟ ಒಂದೇ ತರ ಇರೋದಿಲ್ಲ. ಇಲ್ಲಿ ನೀವು ನೋಡ್ತಾ
ಇದ್ದೀರಾ ಇದು ದೇವಿ ಟೈಪಿನ ಕಿರೀಟ, ಕಿರೀಟ. ಅದು ಕೃಷ್ಣಂದು. ಕೃಷ್ಣನ್ ಅದು ನಿಮ್ಗೆ ಹೆಂಗೆ ಅಂದ್ರೆ ಐಡಿಯಾ ಬರ್ಬೇಕಲ್ಲ, ಈಗ ಒಂದೇ ಸಲ ಹೌದು, ಈಗ ಮಾಡಕ್ ನಾವು ಸಾಧ್ಯ ಕಾಮನ್ ಆಗಿ ಈಗ ಆ ಪಾತ್ರಕ್ಕೆ ತಕ್ಕಾಗಿ ವೇಷಭೂಷಣ ಇರಬೇಕು ಅಂತ ಒಂದು ಇದು ಇರ್ತದೆ. ಥಿಂಕ್ ಹೌದೌದು. ಮಾಡಿರ್ತೀರಾ ಈಗ ಮಹಿಷಾಸುರ ಅಂತಂದ್ರೆ ಅವನಿಗೆ ಕೋಡಿದ್ರೆ ಮಾತ್ರ ಮಹಿಷಾಸುರ, ಮಹಿಷಾಸುರ. ಹಾಗೆ ಹೌದು. ದೇವಿ ಕಿರೀಟ ಅಂದ್ರೆ ಸ್ವಲ್ಪ ಚೂರು ಹೈಟ್ ಇರಬೇಕು, ಹೀಗೆ ಉದ್ದದಲ್ಲಿ ಇರಬೇಕು. ಈಗ ತಿರುಪತಿ ತಿಮ್ಮಪ್ಪನ ಕಿರೀಟ ಅಂತಂದ್ರೆ ಏಕದಮ್ ಮತ್ತು ಉದ್ದ ಬರ್ಬೇಕು, ಬರಬೇಕು. ಹೀಗೆ ಆ ಥರ ಒಂದಷ್ಟು ಕಲ್ಪನೆಗಳು ಇರಲೇಬೇಕು ಮಾಡುವಾಗ ಕಲಾವಿದನಿಗೆ. ಆ ಥರ ಇದ್ರೆ ಮಾತ್ರ ಏನಾರು ಒಂದು ಮಾಡೋದಕ್ಕೆ ಸಾಧ್ಯ ಸಾಧ್ಯ ಆಗಿದ್ದು ಅಂತ. ಇನ್ನು ಈ ಒಂದು ಕಲೆನ ಯಾವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿದ್ ನೀವು? ಇದು ಹಾಗೆ, ಇದು ಎಲ್ಲದ್ರ ಜೊತೆಗೆ ಈಗ ಒಂದು ಫೀಲ್ಡಲ್ಲಿ ನಾವು ಮುಂದುವರಿತಾ ಹೋದಾಗೆ ನಾವು ಅದರಲ್ಲಿ ತೊಡ್ಕೊಂಡ್ರೆ ಆಯ್ತು, ಅದೇ ಆಮೇಲೆ ಎಲ್ಲ ಕಲಿಸ್ತಾ ಬರ್ತದೆ. ಅಲ್ಲ ಹೌದೌದು. ಅದರೊಳಗೂ ಇದು ಹಾಗೆ ಪುತ್ತಣ್ಣ ಅಂತ ನಾನು ಹೇಳಿದ್ನಲ್ಲ, ಅವ್ರು ಗಣಪತಿ ಮಾಡ್ತಿದ್ರು, ಈ ಥರ ವೇಷಭೂಷಣಗಳನ್ನೆಲ್ಲ ಮಾಡ್ತಾ ಮಾಡ್ತಿದ್ರು. ಇದ್ರು. ನನಗೆ ಅವರು ಒಂಥರ ಗುರು ಅಂತಲೇ ಹೇಳಿದ್ನಲ್ಲ, ಹಾಗಾಗಿ ಅದನ್ನ ಅವ್ರು ಮಾಡುವಾಗೆಲ್ಲ ನೋಡಿಕೊಂಡೆ, ನಾನು ಅದನ್ನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ನೋಡಿ, ಅಂದ್ರೆ ಅವರ ಒಂದು ಪ್ರತಿ ಒಂದು ಹಂತದೊಳಗೂ ಅವ್ರು ಹೇಳ್ತಾ ಇದ್ದಿದ್ ಒಂದೇ, ಗುರುಗಳು ಅಂತ ಹೇಳಿ. ಸೊ ಕಲ್ಸಿರೋಂಥವ್ರನ್ನ ಇಲ್ಲಿವರೆಗೂ ಮರಿಲಿಲ್ಲ. ಸೊ ಅದಕ್ಕೆ ನೋಡ್ಬೇಕು ಹೇಗೆ ಒಂದು ಕಲ್ತಿರೋ ಪಾಠನ ಮುಂದಿನ ಜನ್ರೇಷನ್ಗೆ, ಈಗ ಅವ್ರ ಮಕ್ಕಳು ಕೂಡ ಕಲಿತಿದ್ದಾರೆ, ಅವ್ರ ಮಕ್ಕಳು ಕೂಡ ಇಬ್ರು ಕೂಡ ಡ್ರಾಯಿಂಗ್ ಆರ್ಟಿಸ್ಟ್ ಅಂತ ತುಂಬಾ ಚಂದ ಡ್ರಾಯಿಂಗ್ ಬಿಡಿಸ್ತಾರೆ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ, ಹೊರಗಡೆ ಅವ್ರ ಚಿತ್ರ ಬಿಡಿಸಿರುವಂಥದ್ದು ಎಲ್ಲದು ಸಖತ್ತಾಗಿ ಬಿಡಿಸ್ತಾರೆ. ಇನ್ನು ಅದ್ರ ಜೊತೆಗೆ ಈ ತರವಂತ ಒಂದು ಇನ್ನು ಕುಶಲ ಕಲೆ ಇವೆಲ್ಲ ರೂಢಿ ಆಗಿರೋದು ಅವ್ರ ಅಮ್ಮನಿಂದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರ ಅಮ್ಮನ ಹತ್ರ ಹಿಂಗೆ ಮಾತಾಡ್ತಾ ಇದ್ದೆ, ಅವಾಗ ಅವ್ರು ಮಾಡಿರೋಂಥದ್ದು ಏನು ತೋರಣ ಆಗಿರ್ಬೋದು, ಹಾಗೆ ಆರತಿ ತಾಟು. ಸೊ ನಿಮಗೆ ತೋರಿಸ್ತೀನಿ ಅದು ಹೇಗಿತ್ತು. ಇದೆಲ್ಲ ರೂಢಿ ಬಂದಿರೋದು ಒಂದೇ ಅವ್ರ ತಾಯಿಯಿಂದ ಅಂತಾನೆ ಹೇಳ್ಬೋದು, ಅವ್ರ ಪಪ್ಪ ಅಮ್ಮನಿಂದ. ಅಂದ್ರೆ ಅದರಿಂದ ರೂಢಿ ಇಲ್ಲಿವರೆಗೂ ಅವ್ರನ್ನ ತಂದು ನಿಲ್ಸಿದ ಅಂತಾನೆ ಹೇಳ್ಬೋದು. ಸೊ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಸ್. ಇದು ಸರ್ ಅಮ್ಮನವ್ರು ಮಾಡಿರುವಂಥದ್ದು ಪೂರ್ತಿ ಒಂದು ಆರತಿ ತಾಟು. ಇವನ್ ಅವರು ತಟ್ಟೆಯಲ್ಲಿ ಆರತಿ ತಾಟ ರೆಡಿ ಮಾಡೋದಾಗಿರ್ಬೋದು, ಹಾಗೆ ತೋರಣ ಮಾಡೋವಂಥದ್ದು ಎಲ್ಲ ಮಾಡ್ತಾರಂಥದ್ದು ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ನೋಡಿದ ಕೂಡಲೇ ಹೇಳ್ದೆ, ಇದೇ ಅಲ್ವಾ ರೂಢಿ, ಲೈಕ್ ಅವ್ರ ಮಕ್ಕಳಿಗೆ ಬಂದಿರೋವಂಥದ್ದು ಅಂತ. ಇನ್ನು ಇವ್ರು ಕಲ್ತಿರೋಂತಹ ಡ್ರಾಯಿಂಗ್ ಯಾವುದು ಕೂಡ ಕ್ಲಾಸಿಗೆ ಹೋಗಿ ಕಲ್ತಿರೋದು ಅಂಥದ್ದಲ್ಲ. ಸೊ ಅವ್ರು ಮಾಡಿರೋಂತಹ ಎಲ್ಲ ಡ್ರಾಯಿಂಗ್ಸ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೊಂದೆರಡು ಡ್ರಾಯಿಂಗ್ ಎಲ್ಲ ಇದೆ, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇದೆಲ್ಲ ಅವರೇ ಸಣ್ಣದಿಂದ ರೂಢಿ ಮಾಡ್ಕೊ ಬಂದಿರೋವಂಥದ್ದು. ತುಂಬ ಖುಷಿ ಆಗುತ್ತೆ ಇವೆಲ್ಲ ನೋಡೋದಕ್ಕೆ. ಜೊತೆಗೆ ನೀವು ಇಲ್ಲಿ ಮೇಲ್ಗಡೆ ಏನು ನೋಡ್ತಿದ್ದೀರಾ, ಸೊ ಇವೆಲ್ಲ ಮಾಡಿ ತೋರಿಸ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಕೂಡ ಅವ್ರು ಮಾಡಿರುವಂತಹ ಕಲೆಕ್ಷನ್ಸು. ಪ್ರತಿಯೊಂದು ಬಾಟಲಿಂದ ಹಿಡಿದು ಎಲ್ಲದು ಕಲೆಕ್ಷನ್ಸ್ ಇವ್ರು ತೊಗೊಂಡು ಮಾಡಿರುವಂಥದ್ದು. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಸೊ ತುಂಬ ಚಂದ, ಎಲ್ಲ ಇದೇ ಕಲೆಕ್ಷನ್ಸ್, ಇದೇ ಕಲೆ ಅಂತ ಹೇಳೋದು. ಇದನ್ನೆಲ್ಲ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ತೋರಿಸ್ಬೋದು. ಇನ್ನು ಅವ್ರು ಮಾಡಿರುವಂತಹ ಎಲ್ಲ ಮರದ ವುಡ್ ಕಟಿಂಗು ಅದು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿತ್ತು ಅಂತ. ಇನ್ನೂ ಅವ್ರ ಹತ್ರ ತೋರಿಸೋಣ ಕ್ರಾಫ್ಟ್ ಹೇಗೆ ಕಟ್ ಮಾಡ್ತಾರೆ ಅಂತ ಹೇಳಿ, ಕೀಟಗಳನ್ನು. ಸೊ ಅದನ್ನು ನೀವು ನೋಡ್ತಾ ಹೋಗಿ. ಪೇಪರ್ ಹುಡುಕ್ತಾ ಇದ್ದಾರೆ. ಸೊ ನೀವು ಸರ್ ಇದರಲ್ಲಿ ಏನು ನೋಡ್ತಾ ಇದ್ದೀರಾ? ಈಗ ನಾನು ಇದ್ರೊಳಗಡೆ ಕಲರ್ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡುವಾಗ ಆ ಬ್ಯಾಲೆನ್ಸ್ ಆಗಬೇಕಲ್ಲ, ಆ ಥರದ್ದು ಕಲರ್ಸನ್ನು ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಂದ್ರೆ ಯಾವ ಕಲರ್ ಸೂಟ್ ಆಗತ್ತೆ ಅಂತ ಹೇಳಿ. ಇನ್ನು ಇದೇ ಪೇಪರ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೋದಾ? ಈ ಪೇಪರ್ ಏನಪ್ಪ ಕೇಳಿದ್ರೆ ಒಳ್ಳೆ ಸ್ಟಿಪ್ ಆಗಿರ್ತದೆ, ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಭಾಳ ಚೆನ್ನಾಗಾಗ್ತದೆ ಕಟಿಂಗ್ ಮಾಡಲಿಕ್ಕೆ. ಸೊ ಸರ್ ಯೂಸ್ ಮಾಡ್ತಿರೋದು ಇಂಗ್ಲಿಷ್ ಮ್ಯಾಗಝಿನ್ಸ್. ತುಂಬಾ ಚೆನ್ನಾಗಿರುತ್ತೆ ಕಲರ್ಸ್ ಎಲ್ಲ. ನೀವು ನೋಡ್ತಾ ಇದ್ದೀರಾ, ಡಾರ್ಕ್ ಆಗಿ ತುಂಬಾ ಚಂದ ಇರುವಂತಹ ಕಲರ್ಸ್. ಅದಕ್ಕೆ ಅವರು ಈ ತರ ಪೇಪರ್ನ ಯೂಸ್ ಮಾಡ್ತಾರೆ, ಬಿಕಾಸ್ ಆಫ್ ಕಟಿಂಗಿಗೆ ಚೆನ್ನಾಗತ್ತೆ ಅಂತ. ಈ ಥರ ತೊಗೊಂಡಿದ್ದೇನೆ ಇದು. ಇದನ್ನು ನಾನು ಕರೆಕ್ಟಾಗಿ ಎರಡು ಸೈಡ್ ಬ್ಯಾಲೆನ್ಸ್ ಆಗೋ ಹಾಗೆ ಇದನ್ನು ಈಗ ಫೋಲ್ಡ್ ಮಾಡ್ಕೊಳ್ತೇನೆ. ಹೀಗೆ ಈ ಕಡೆ ಎರಡು ಕಡೆನೇ ಹೀಗೆ ಬರುವ ಹಾಗೆ ಇದು ನಾವು ಒಂದು ಸೈಜ್ ಕಟ್ ಮಾಡ್ಕೊಂಡ್ಬಿಟ್ರೆ ಈಗ ನಾನು ಇಲ್ಲಿ ಹಿಂದುಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಹಿಂದಿನ ಕಾಲು. ಇದು ರೆಕ್ಕೆ ಬಂತು. ಮತ್ತು ಬಹುತೇಕವಾಗಿ ಕೀಟಗಳಿಗೆ 6 ಕಾಲುಗಳು ಇರಲೇಬೇಕು. ಇಷ್ಟು ಬಾರೀಕ್ ಬಂದಾಗ ಮಾತ್ರ. ಅದ್ರೊಳಗೂ ಲೇಯರ್ ಹೆಂಗ್ ಕಟ್ ಮಾಡ್ತಿದಾರೆ ಅಂದ್ರೆ, ಕಾಲ್ ಭಾಗ ಫುಲ್ ತೆಳ್ಳ, ಮಧ್ಯ ಭಾಗದಲ್ಲಿ ಮತ್ತೆ ದಪ್ಪ 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 ಆಗ್ತಾ ಹೋಗಿದೆ. ತುಂಬಾ ಪೇಷನ್ಸ್ ಬೇಕಲ್ಲ ಸರ್.
ಕೈ ಮೇಲೆ ಹಿಡಿತಾ ಬಾಳಬೇಕು. ಇದು ಮುಂಭಾಗ, ಇದು ಚೊಂಚು. ಹೀಗೆ ಈಗ ಇಷ್ಟು ಮಾಡಿದ ಮೇಲೆ ಇದನ್ನು ಫೋಲ್ಡ್ ಮಾಡಬೇಕು ರೆಕ್ಕೆ ಹಿಂದ್ಗಡೆ ಹೀಗೆ. ಮತ್ತು ಹಿಂದಿನ ಕಾಲುಗಳು ಯಾವಾಗಲೂ ಈ ಥರ ಹೀಗೆ ಇರ್ತದೆ, ಹೀಗೆ. ಇದು ಹಿಂದ್ಗಡೆ ಹೀಗೆ ಫೋಲ್ಡ್ ಆಗಬೇಕು. ಹೀಗೆ ಆಯಿತಾ? ಇದು ಹೀಗೆ ಹೀಗೆ. ಇದನ್ನು ಆಮೇಲೆ ಈಗ ಬಿಚ್ಚಿದ್ರೆ ರಿಯಲಿಸ್ಟಿಕ್ ಥರನೇ ಕಾಣುತ್ತೆ. ಅದ್ರೊಳಗೆ ನೀವು ಚಾಯ್ಸ್ ಮಾಡುವಂತಹ ಕಲರು. ಹಾಂ, ಅದು ಮೇನು. ಯಾಕೆಂದರೆ ಇಲ್ಲಿ ನೋಡಿ ಹೀಗೆ. ವಾವ್, ಎಷ್ಟು ಮಸ್ತಾಗಿದೆ. ಗಟ್ಟಿಯಾಗಿ ಬಂದಿದೆ. ಇದು ಹೀಗಿದೆಯಲ್ಲ, ಈಗ ಇದನ್ನು ನಾನು ಇಲ್ಲಿ ಫೋಲ್ಡ್ ಮಾಡ್ತೀನಿ ಹೀಗೆ. ಇದು ಹೀಗಾಯ್ತಲ್ಲ, ಹೀಗೆ. ಹಿಂಭಾಗ ಬಂತಿದ್ದು ಹೀಗೆ. ಮತ್ತು ಎಲ್ಲದಕ್ಕೂ ರೆಕ್ಕೆ ಇರಲೇಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಕಣ್ಣಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಮತ್ತು ಅಷ್ಟು ಫುಲ್ ನಿಗಾ ವಹಿಸಿ ಮಾಡ್ಬೇಕಲ್ವಾ ಸರ್? ಪೇಷನ್ಸ್ ಮಾತ್ರ ಭಾಳ ಬೇಕಲ್ವಾ? ಒಂಚೂರು ಆಚೆ ಈಚೆ ನಮ್ಮ ಆಗಬಾರ್ದು, ಆಗ್ಬಿಟ್ರೆ ಮುಗ್ದೋಯ್ತು. ಆ ತಿನ್ನಿ ಲೇಯರ್ ಒಂದು ಇಷ್ಟು ಇಲ್ಲ, ಅಷ್ಟು ಸಣ್ಣ ಲೇಯರ್ನ ಕಟ್ ಮಾಡಬೇಕು. ಇದಕ್ಕೆ ಮೀಸೆ ಏನು ಬೇಕಾದರೂ ಮಾಡ್ಬೋದು. ಇದು ಹೀಗೆ ಕಟ್ ಮಾಡಿಕೊಂಡು ಹೀಗೆ ಮಾಡಿ ಈ ಮೇಲ್ಭಾಗವನ್ನು ಕಟ್ ಮಾಡಿಬಿಟ್ರೆ 2 ಮೀಸೆಗಳು ರೆಡಿ ಆಗ್ತದೆ ಹೀಗೆ. ಆಹಾ, ವಾವ್. ಸೇಮ್ ಲೈಕ್ ಏನು ಕಾಕ್ರೋಚಿನ ತಮ್ಮನ ಥರ ಕಾಣ್ತಾ ಇದೆ. ಅಲ್ಲ, ನಮಗೆ ಸಿಗುತ್ತೆ ಆ ಥರದ್ದು ಹುಳುಗಳೆಲ್ಲ ಸಿಗುತ್ತದೆ ನಮಗೆ. ಅಂದರೆ ಏನು ಹೇಳಿ, ಕಲರ್ ಕೆಂಪಿದೆ ಅಲ್ಲ, ಕೆಂಪು ಬೆಳೆ. ವಾ, ಸರ್ ಇದು ನೀವು ಈಗ ಸ್ಕೂಲು ಎಂತ ಅಲ್ಲೆಲ್ಲ ಕಲಿಸ್ತೀರಿ? ಹೌದೌದು, ಹೋಗಿದ್ದೆ. ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ಹೊಯ್ಯೋದಿಲ್ಲ. ಇದೀಗ ನಿಮ್ಮ ಮಕ್ಕಳು ಎಲ್ಲ ರೂಢಿ ಮಾಡ್ಕೊಂಡಿದ್ದಾರೆ ಇದೇ ಥರ, ಅಥವಾ ನಿಮ್ಮ ಜನರೇಷನ್ ನೀವು ಮಾತ್ರ ಮಾಡಿರೋದು ಕಷ್ಟ ಅಂತ? ಮತ್ತೆ ಇಷ್ಟು ಪೇಷನ್ಸ್ ಬೇಕಲ್ಲ. ಮೊಬೈಲ್ ಇದ್ರೆ ಪೇಷನ್ಸ್ ಎಲ್ಲ ಹೋಗ್ಬಿಡತ್ತೆ. ಸರ್ ಇದ್ರೊಳಗೆ ಹಿಂಗೆ ಏನಾದರೂ ತೋರಿಸಿರೋಂಥದ್ದು ಏನಾದರೂ ಹಿಂಗೆ ಏನಾದರೂ ಇದೆಯಾ? ನೀವು ಯಾವ್ದಾದ್ರು ಚಾನಲಿಗೆ ಈ ಥರದ್ದು ಏನಾದರೂ? ಹಾಂ, ಅದೇ ಇದನ್ನು ತೋರಿಸಿಲ್ಲ. ಹಾಗಂತ ETV ಅವರು ಒಮ್ಮೆ ಬಂದು ಮಾಡ್ಕೊಂಡು ಹೋಗಿದ್ರು. ಅವಾಗ ವಿಡಿಯೋ ಮಾಡ್ಕೊಂಡು ಹೋಗಿದ್ರು. ಕನ್ನೇಶ್ ನಾಯ್ಕ್ ಅಂತ ಅವಾಗ ಅವರು ಇದ್ದರು ETVಯಲ್ಲಿ. ಆಮೇಲೆ TV9 ಅವರೊಬ್ಬರು ಬಂದಿದ್ದರು. ಸೊ ಅಂದರೆ ಈಗ ಇದರಿಂದ ನೀವೇನಾದರೂ ಹಿಂಗೆ ಸರ್ಟಿಫಿಕೇಟ್ಸ್ನಾಗಿರ್ಬೋದು ಇಂಥವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲ, ಹಿಂಗೆ ಹವ್ಯಾಸಕ್ಕೆ ಇಂಟ್ರೆಸ್ಟಿಗೋಸ್ಕರ ಮಾಡ್ತಾ ಇದ್ದೀರಾ? ಮತ್ತು ನಾವು ಈ ಥರ ಮಾಡೋದು ನಮ್ಮ ಖುಷಿಗಾಗೆ ಮಾಡಬೇಕು ಬಿಟ್ಟರೆ ನಾವೇನೋ ನಿರೀಕ್ಷೆ ಇಟ್ಕೊಂಡೆಲ್ಲ ಮಾಡೋದಿಲ್ಲ. ಮಾಡಲ್ಲ.
ಬ್ಯಾಕ್ ಗ್ರೌಂಡ್ ಇದ್ರೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ. ಬರುತ್ತೆ. ಇದು ಸಾಕಲ್ಲ ಈಗ. ಹಾ ಸರ್. ಹಾಗಂತ ಒಳ್ಳೆ ಕಲರ್ ಕಂಡಿತು, ಆದ್ರೆ ನಾನು ಅದನ್ನು ಕಟ್ ಮಾಡ್ರೂ ಮಾಡಿದೆ ಹೀಗೆ ಆಗಿದ್ದಾಗ. ಅವಾಗೆಲ್ಲ ನನ್ನ ಬ್ಯಾಗಲ್ಲಿ ಕಾಯಂ ಒಂದು ಪುಸ್ತಕ ಒಂದು ಇದು ಇರ್ತಿತ್ತು, ನಂತರ ಈ ಕತ್ರಿ ಇಟ್ಕೊಂಡೇ ಇರ್ತಿದ್ದೆ. ಕರಳ ಬಳ್ಳಿ ಥರ ಇದು ನನಗೆ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಹುತ್ತದ ಮೇಲ್ಗಡೆ ಒಂದು ಗಿಡ ಬೆಳ್ಕೊಂಡಿತ್ತು. ಅದ್ರ ಒಳಗಡೆ ಫುಲ್ ಪೋಕಳ ಇರ್ತದಲ್ಲ ಹುತ್ತದ ಒಳಗಡೆ, ಅದು ಭೂಮಿ ಟಚ್ ಆಗಬೇಕು ಅಂತೇಳಿ ಹಿಂಗೆ ತಿರುಗಿ 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 ಈ ಥರ ಆಗಿತ್ತು. ಅದು ನನ್ನ ಕಣ್ಣಿಗೆ ಬಿದ್ದು ನನಗೆ ಸಿಕ್ತು. ಅದು ಭಾಳ ಒಂದು ಖುಷಿ ಆಗ್ತದೆ. ಎಷ್ಟು ವರ್ಷದಿಂದ ಸರ್ ಇದು? ಇದು ಒಂದು 30 ವರ್ಷದ ಮೇಲ್ಗಡೆ ಆಯಿತು. ಓ 30 ವರ್ಷ. ಇದು ನಟರಾಜ ವಿಗ್ರಹ ಥರ. ಹೌದು, ಇಲ್ಲಿ ಕಾಲಿದೆ, 2 ಕೈ, ಮೇಲೆ ಜುಟ್ಟ. ಇದು ಎಷ್ಟು ವರ್ಷದಿಂದ? ಇದು ಎಲ್ಲ ಸುಮಾರು ಅಷ್ಟೇ, ಎಲ್ಲ 30 ವರ್ಷದ. ಅದು ಪರ್ಟಿಕ್ಯುಲರ್ ಇಂತಿಷ್ಟು ವರ್ಷ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಂತೂ ಭಾಳ ಒಂದು 25-30 ವರ್ಷ ಆಯ್ತು ಅದಕ್ಕೆ. ಇದು ಏಸು. ಕರೆಕ್ಟ್. ಅಂದ್ರೆ ಸರ್ ಇದೆಲ್ಲ ನೀವು ಹಾಕಿರೋದ? ಇಲ್ಲ, ಇದೆಲ್ಲ ನಮ್ಮ ಒಂದು ಬೇಸಿಗೆ ಒಂದು ಹಾಕಲೇಬೇಕು. ಬೇಕಲ್ಲ. ಇದು ಒಂಥರ ಪ್ರಾಣಿ ಟೈಪ್, ಯಾವ ಪ್ರಾಣಿ ಅಂತೂ ಗೊತ್ತಿಲ್ಲ, ಅಂತೂ 4 ಕಾಲು, ಸುಂಡಿ ಗಿಂಡಿ ಎಲ್ಲ ಇದೆ. ಒಂಥರ ಏನೋ ವಿಚಿತ್ರ ಇದೆ. ಇದು ಈ ಕೃಷ್ಣನ ಮೂರ್ತಿ ಥರ ಇದೆ ಹೀಗೆ. ಹಾಗಂತ ಇದು ಏನು ಮಾಡಿರೋದಲ್ಲ, ನ್ಯಾಚುರಲ್ ಆಗಿ ಏನಿದೆಯಾ ಈ ಬೇಸ್ ಒಂದು ಮಾಡಿದ್ದೀನಿ ಬಿಟ್ಟರೆ ಬೇರೆ ಯಾವುದನ್ನು ಮಾಡಿರೋದಲ್ಲ, ನ್ಯಾಚುರಲ್ ಆಗಿ ಹೀಗೆ ಇರೋದು ಇದು. ಆಮೇಲೆ ಇದು ಒಂಥರ ಗಂಟು 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 ಗಂಟು, ಇದಕ್ಕೊಂದು ಸ್ವಲ್ಪ ಮುಖ ಮಾಡಿದ್ದೀನಿ, ಇದಕ್ಕೊಂದು ಮೀರಿ ಅಂತ ಆ ಥರ ಈ ಥರ ಹೀಗೆ. ಆಮೇಲೆ ಇದು ಈ ಥರ ಸ್ಟ್ಯಾಂಡ್ಗಳು ತುಂಬ ಇದು ಮಾತ್ರ ಇದಕ್ಕೆ ಕಾಂಡದಲ್ಲಿ ಬ್ರಹ್ಮಾಂಡ ಅಂತ ಒಂದು ಹೆಸರು ಇಟ್ಕೊಂಡಿದ್ದೀನಿ ನಾನು. ಇದು ಒಂಥರ ಆಲದ ಮರ ಇದೆ. ಇದು ಇಲ್ಲೊಂದು ಜಿಂಕೆ ಮುಖ ಕಾಣುತ್ತದೆ, ಈ ಕಡೆ ಕೋಡು ಈ ಥರದ್ದು. ಹಾಗಾಗಿ ಒಂಥರ ಇದು ಹೀಗೆ ನಿಂತ್ಕೊಳ್ತದೆ ಇದು. ಹಾಂ, ಅದೇ ಇದು ಏನೋ ಒಂಥರ ಪ್ರಾಣಿ ಥರ ಇದೆ, ಕಣ್ಣಿದೆ, ಕಂಗರು ಟೈಪು ಅಂತ ನನಗೆ ಭಾವನೆ. ಹಾಗೆ ಇದೊಂಥರ ಇದು ನೃತ್ಯ ಭಂಗಿ ಏನೋ ಒಂಥರ. ಇದೇನೂ ಇಲ್ಲ, ಸುಮ್ಮನೆ ನಾನು ಸ್ಟ್ಯಾಂಡಲ್ಲಿ ಕೂಡಿಸಿದ್ದೀನಿ ಬಿಟ್ಟರೆ ಮತ್ತೇನೂ ಮಾಡಿಲ್ಲ ನಾನು. ಇದೆಲ್ಲ ಮತ್ತೆ ಅವಾಗ ತಗೊಂಡ್ಬಂದಿರುವಂತಹ ಹಳೆ. ಹೌದು. ಇನ್ನೂ ಈ ಥರ ಸಣ್ಣ ಸಣ್ಣ ಐಟಮ್ಗಳಿದೆ, ಸಿಂಹ, ಒಂಟೆ, ಆ ಥರದ್ದೆಲ್ಲ ಇದೆ. ಹಾಂ, ಎಲ್ಲ ಇದು ವಾರ್ನಿಶ್ ಅಷ್ಟೇ, ವಾರ್ನಿಶ್. ಇದಕ್ಕೆ ಯಾವುದೋ ಆಯಿಲ್ ಪೇಂಟ್ ಆಗಲಿ ಇದು ಯಾವ ಥರದ್ದು ಇಲ್ಲ. ಇದು ಮಾತ್ರ ಒಂದು ಸ್ವಲ್ಪ ದಿವಸ ನಾನು ಇದು ಸಣ್ಣ ಹುಳ ಹಿಡ್ಕೊಂಡಿತ್ತು. ಇದೆಲ್ಲ ಸಣ್ಣ ಸಣ್ಣ ಹೋಲ್ ಆಗ್ತದೆ, ಪೌಡ್ರ್ ಇದಾಗ್ಬಿಟ್ರೆ ಇದು ಹಾಳಾಗ್ಬಿಡ್ತದೆ. ವರ್ಲೆ ಅಲ್ಲ, ಅದು ವಾಡ್ಲ್ ಹುಳ ಅಂತ ಹೇಳ್ತಾರೆ. ಅದು ಒಳಗೆ ಹೊಕ್ಕೊಂಡು ಒಳಗಿಂದೆಲ್ಲ ತಿಂದು ಪೌಡ್ರ್ ಉದುರಿಸುತ್ತೆ. ಆಮೇಲೆ ಅದು ಹಾಳಾಗ್ಬಿಡ್ತದೆ ಭಾಳ ಬೇಗ. ಅದಕ್ಕೆ ನಾನೇನು ಮಾಡಿದೆ, ಒಂದು ಪ್ರತಿ ಕೊಯ್ಲು ಸೀಸನ್ನಲ್ಲಿ ನಾವು ಅಡಿಕೆಯನ್ನು ಬೇಯಿಸ್ತೀವಲ್ಲ, ತೊಗರು ಅಂತ ಹೇಳ್ತೀವಿ, ಅದ್ರ ಒಳಗಡೆ ಹಾಕಿಡ್ತಿದ್ದೆ. ಅದು ಹಾಕಿದ ನಂತರ ಸರಿ ಆಯ್ತು, ಏನು ಇದಾಗಲಿಲ್ಲ. ಯಾಕಂದರೆ ಇದು ಇನ್ನು ಇದೇ ಥರದ್ದು ಹುಡುಕ್ಲಿಕ್ಕೆ ಹೋದರೆ ಸಿಗೋದಿಲ್ಲ. ಹಾಗಾಗಿ ಇದು ಇರೋದನ್ನು ಕಾಪಾಡ್ಕೋಬೇಕಲ್ಲ. ಹೌದು. ಸೂಪರ್ ಸರ್. ನೀವು ಇಲ್ಲೊಂದಿದೆ ಇದು. ಹಾಂ, ಇದು ಒಂಥರ ಮರದ ಇದು ಯಾಣದ ಶಿಖರನೋ ಅಥವಾ ಏನೋ ಒಂಥರ ಹೀಗೆ. ಇದು ಹಾಗೆ ನಮ್ಮ ಮನೆಯವರು ಇದ್ಯಾತ ಕರು ಬರ್ತದೆ ನೋಡು ಅಂತೇಳಿ ತೊಗೊಂಡು ಬಂದು ಕೊಟ್ಟರು. ನೋಡಿದೆ, ಇನ್ನೊಂದು ಮಾಡೋಣ ಅಂತ ಅನಿಸ್ತು. ಇದು ಇದೆ ಮತ್ತೆ ವೇಟ್ ಇದೆಯಾ? ಹೌದೌದು. ಇನ್ನು ಇದು ನೀವೇ ಬಿಡಿಸಿರೋ ಡ್ರಾಯಿಂಗ್ ಸೂಪರ್ ಇದೆ. ಏನ್ರಿ ಸರ್ ಇದು ಡಿಶ್ ಎಂದು ಅಲ್ಲ? ಇದು ವೇಸ್ಟ್ ಡಿಶ್. ಅದನ್ನ ಈ ಥರ ಅದ್ರ ಮೇಲ್ಗಡೆ ಪೇಂಟ್ ಮಾಡಿದ್ರೆ ಒಂದೊಂದು ಸ್ವಲ್ಪ ಹಿಂಗೆ ಎಂಬೋಸ್ ಆಗಿರ್ತದಲ್ಲ, ಅದ್ರ ಮೇಲೆ ಮಾಡಿದ್ರೆ ಒಂಥರ ಏನೋ ನಿಮ್ಮ ಮಜಾ ಎಫೆಕ್ಟ್ ಬರ್ತದೆ ಅಂತ ಅನಿಸ್ತು. ಹಾಗಾಗಿ ಇದು ಒಂದು ಹೌದು ಈ ಥರ ಸೀನ್ಗಳು. ಇವಾಗ ಬರ್ಬೇಕಾದ್ರೆ ನಾವು ಇದೇ ಥರ ದಾಟ್ಕೊ ಬಂದ್ವಿ. ಆಮೇಲೆ ಒಳಗಡೆನೂ ಒಂದು ಇದೆಯಲ್ಲ, ಅದೇ 2 ಹಕ್ಕಿಗಳು. ಇಲ್ಲೊಂದೆರಡು. ಇದು ನನ್ನ ಮಗ ಮಾಡಿದ್ದು. ಇದು ಮಗ ಮಾಡಿರೋದು? ಸಣ್ಣ ಮಗನ ದೊಡ್ಡವನು? ಬಟ್ಟೆ ಮೇಲೆ ಅದು ನೈಟ್ ಎಫೆಕ್ಟ್ ಟೈಪ್ ಬರ್ತದಲ್ಲ.
ಇನ್ನು ಫ್ರೆಂಡ್ಸ್ ಇಷ್ಟು ತನಕ ನೀವು ನನ್ನ ವಿಡಿಯೋ ನೋಡಿದಿರಾ. ಸೊ ಎಲ್ಲ ಥರದ ಕಲಾಕೃತಿ ಆಗಿರ್ಬೋದು, ಗಣೇಶ ಮಾಡೋದು ಹೇಗೆ ಪ್ರತಿಯೊಂದು ನೋಡಿದ್ರಿ. ಇನ್ನು ಬನ್ನಿ ಲಾಸ್ಟಿಗೆ ಅವ್ರ ನಮ್ಮ ಮನೆ ಪರಿಚಯ ಎಲ್ಲ ಮಕ್ಕಳಾಗಿರ್ಬೋದು ಹಾಗೆ ಅಮ್ಮ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ಳೋಣ ಸರ್ ಒಂದ್ಸಲ. ಇವರು ನಮ್ಮ ತಾಯಿಯವರು. ಇವರು ಸಹಿತ ಕೆಲವಷ್ಟು ಕಲಾಕೃತಿಗಳನ್ನು ಅವ್ರು ಮಾಡಿರೋದನ್ನು ನೋಡಿದ್ದೀರಾ. ಹಾಗೆ ಇವರು ನಮ್ಮ ಮನೆಯವರು. ಇವನು ನನ್ನ 2ನೇ ಮಗ. ದೊಡ್ಡವನು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ. ಈ ಎಲ್ಲ ರೀತಿಯ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಈ ಥರ ಇಲ್ಲಿವರೆಗೆ ಬಂದು ನಿಂತ್ಕೊಂಡಿದ್ದೇನೆ. ಆಸಕ್ತಿ ಮುಂದುವರಿಯುತ್ತೆ. ಇನ್ನು ನಿಮಗೂ ಏನಾದರೂ ಈ ಥರ ಒಂದು ಆರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕೂಲ್ಸಿಗಾಗಿರ್ಬೋದು, ನಿಯರ್ ಬೈ ಸ್ಕೂಲ್ಸ್ ಏನೇ ಇದ್ದರೂ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಈ ಥರ ಒಂದು ಏನು ಡಿಸೈನ್ಸ್ ನೋಡಬೇಕು, ಸೊ ಇವ್ರ ಮನೆಗೆ ಬಂದು ಇವರ ಒಂದು ಕಲಾಕೃತಿ ನೋಡಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬರ್ಬೋದು. ಹಾಗೆ ನೀವು ಕೂಡ ಗಣೇಶನ ಆರ್ಡರ್ ಹಾಕಬೇಕಂತ ಇದ್ರೆ ಅಥವಾ ಗಣಪತಿ ಬೇಕು ಅಂತ ಹೇಳಿದ್ರೆ ಈ ವರ್ಷ ಅಂತೂ ಆಗಲ್ಲ, ಯಾಕಂದರೆ ಆಲ್ರೆಡಿ ಇವತ್ತೇ ಗಣಪತಿ ಹಬ್ಬ. ಸೊ ಗಣಪತಿ ಹಬ್ಬಕ್ಕೆ ಕೊಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ವರ್ಷದಿಂದ ನಿಮ್ಗೆ ಏನಾದರೂ ಬೇಕಂದ್ರೆ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರಿಗೆ ಮುಂಚಿತವಾಗಿ ಹೇಳಿದ್ರೆ ಅವ್ರು ನಿಮಗೋಸ್ಕರ ಗಣಪತಿನ ಮಾಡಿಕೊಡ್ತಾರೆ. ಯಾವ ಥರ ಗಣಪತಿ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅಷ್ಟು ದೊಡ್ಡದು ಮಾಡಿಕೊಡ್ತಾರೆ. ಇನ್ನು ಇವ್ರ ಮನೆ ಕಲೆ ಎಲ್ಲ ನೋಡಬೇಕು, ಇವ್ರ ಹತ್ರ ಪೇಪರ್ ಕಟಿಂಗ್ ಕ್ರಾಫ್ಟ್ನ ನಿಮ್ಮ ಮಕ್ಕಳಿಗೆ, ನಿಮ್ಮ ಶಾಲೆಗೆ ಅಥವಾ ನಿಮ್ಮ ಊರವರಿಗೆ ಪರಿಚಯ ಮಾಡಿಸ್ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇವ್ರನ್ನ. ಹಾಗೆ ಇನ್ನು ಎಲ್ಲ ಮಾಹಿತಿನ ನೀವು ಅವ್ರ ಹತ್ರ ತೊಗೊಳ್ಬೋದು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಜೊತೆಗಿರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್.